नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नाम्ने नमाचार्यपादाय निताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्य देशातारिणे जय श्री कृष्ण चैतन्य प्रभु नित्यानंदा श्री अद्वैत गदाधरा श्रीवासादि गौर भक्तवृंदा हरे कृष्णा 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 हरे 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 राम 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 हरे हरे ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गं लङ्घायते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरं हरि ओं तत्सत् ಹರೇ ಕೃಷ್ಣ. ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆ ಯಥಾರೂಪದ 18ನೇ ಅಧ್ಯಾಯದ ಮೊದಲನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ದೀರಿ. 18ನೇ ಶ್ಲೋಕವನ್ನ ಪ್ರಾರಂಭ ಮಾಡ್ತಿದ್ದೀರಿ. 18ನೇ ಅಧ್ಯಾಯವನ್ನ ಆರಂಭ ಮಾಡ್ತಿದ್ದೀರಿ. ಈ ಅಧ್ಯಾಯದ ಹೆಸರು ಮೋಕ್ಷ ಸನ್ಯಾಸ ಯೋಗ. ಹಾಗೆಯೇ ಶ್ರೀ ಪ್ರಭುಪಾದರು ಇದಕ್ಕೆ ಅವರು ಕೊಟ್ಟಿರೋಂಥ ಹೆಸರು ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆ ಅಂತ ಹೇಳ್ತಿದ್ದಾರೆ. ಪ್ರಭುಪಾದರು ಈಗ ಭಾವಾರ್ಥದಲ್ಲಿ ಹೇಳಿದಂಗೆ 17ನೇ ಅಧ್ಯಾಯಕ್ಕೆ ಭಗವದ್ಗೀತೆ ಕೃಷ್ಣ ಹೇಳಬೇಕಾದದ್ದೆಲ್ಲ ಹೇಳಿ ಆಯ್ತು. ಈಗ ಹೊಸದಾಗಿ ಅಂತ ಹೇಳುವಂಥದ್ದು ಇಲ್ಲಿ ಏನೂ ಇಲ್ಲ. ಈಗಾಗಲೇ ಹೇಳಿರುವಂಥದ್ದನ್ನೇ ಉಪಸಂಹಾರ ಮಾಡ್ತಿದ್ದಾರೆ. ಅಂದ್ರೆ ಉಪಸಂಹಾರ ಅಂದ್ರೆ ಏನು? ಹೇಳಿದ್ದನ್ನೇ ಇನ್ನೊಂದ್ಸತಿ ಸಮರೈಸ್ ಮಾಡ್ತಿದ್ದಾರೆ, ಕನ್ಕ್ಲೂಡ್ ಮಾಡ್ತಿದ್ದಾರೆ. ನೋಡಿ, ಇನ್ನೊಂದ್ಸತಿ ಮೆಲುಕು ಹಾಕ್ತಿದ್ದಾರೆ, ಅವಲೋಕನ ಮಾಡ್ತಿದ್ದಾರೆ. ಹಂಗೆ ಈಗ ಯಾವ್ಯಾವ ಅಧ್ಯಾಯದಲ್ಲಿ, ಈ ಅಧ್ಯಾಯದ ಯಾವ್ಯಾವ ಶ್ಲೋಕದಲ್ಲಿ ಮುಂದೆ ಏನೇನೆಲ್ಲ ಈಗ ಮುಂದೆ ಬರುತ್ತೆ ಅಂತ ಹೇಳಿ ಹಂಗೆ ಒಂದು ನೋಡಿದ್ರೆ, ಈ ಅಧ್ಯಾಯದಲ್ಲಿ ಇಷ್ಟು ನಾವು ಓದದ್ದಂತ ಕರ್ಮಯೋಗ, ಜ್ಞಾನಯೋಗ ಇವುಗಳೇ ಬರ್ತವೆ ಮುಂದೆ ಹೋದ್ರೆ. ಇದು ಈ ಮುಂದಿನ 1ರಿಂದ 12ನೆಯ ಶ್ಲೋಕದವರೆಗೂ ಕರ್ಮಯೋಗದ ಬಗ್ಗೆ ಇಲ್ಲಿ ಚರ್ಚೆ ಆಗಕ್ಕೆ ಹೋಗುತ್ತೆ. ಈಗ ಅಲ್ಲಿ ಮೂಲಭೂತವಾಗಿ ನಮ್ಮ ಕರ್ಮಯೋಗವನ್ನು ಮಾಡೋ ಮುಖಾಂತರ ಒಬ್ಬ ಬಂಧನದಿಂದ ಮುಕ್ತರಾಗೋದು ಹೇಗೆ ಅನ್ನುವಂಥದ್ದನ್ನ 1ರಿಂದ 12ನೇ ಶ್ಲೋಕದವರೆಗೂ ಕಲ್ತ್ಕೊಂಡು ಹೋಗ್ತೀವಿ. ಈಗ ಅದನ್ನ ತಾವೆಲ್ಲರೂ ನೋಡ್ಬೋದು. 1ರಿಂದ 12ನೇ ಶ್ಲೋಕ ನಿಮ್ಮ ಕೈಯಲ್ಲಿ ಭಗವದ್ಗೀತೆ ಪುಸ್ತಕ ಇದ್ರೆ ಏನ್ ಬಗ್ಗೆ ಇದೆ ಅಂತ ನೋಡ್ಕೊಂಡು ಹೋಗ್ಬೋದು. ಕರ್ಮ ಯೋಗ ಮಾಡಿ ಹೆಂಗೆ ಬಂಧನದಿಂದ ಮುಕ್ತಿ ಆಗೋದು ಅನ್ನುವಂಥದ್ದು ನೋಡಿ. ಹಂಗೆ ಅದ್ರ 13ರಿಂದ 17ನೇ ಶ್ಲೋಕದಲ್ಲಿ ನಾವೇನ್ ಕಾಣ್ತೀವಿ ಅಂದ್ರೆ, ಕರ್ಮಯೋಗಿ ಹೆಂಗೆ ಜ್ಞಾನದ ಭಾಗ, ಜ್ಞಾನಯೋಗದ ಒಂದು ಭಾಗ, ಅಲ್ಲಿ ಮಾಡುವಂತ 5 ಕ್ರಿಯೆಯ ಅಂಶಗಳು, 5 ಅಂಶಗಳು ಏನೇನಿದಾವೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂತ ಹೋಗ್ತೀವಿ. 13ರಿಂದ 17ನೇ ಶ್ಲೋಕ ನೋಡಿ. ಹಂಗೆ 5 ಕ್ರಿಯೆ ಅಂಶಗಳನ್ನ ಅಲ್ಲಿ ಮಾಡುವಂತ ಒಂದು ಕ್ರಿಯೆ ನಾವೇನ್ ಮಾಡ್ತೀವಿ, ಕಾರ್ಯ ಕ್ರಿಯೆ, ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಹಾಗೇನೆ 18ರಿಂದ 40ನೇ ಶ್ಲೋಕ ಓದಿದ್ರೆ ನೋಡಿ, ಅದು ಕೂಡ ಕರ್ಮಯೋಗಿಯ ಜ್ಞಾನ ಭಾಗನೇ ಆಗತ್ತೆ ನೋಡಿ. ಅದರಲ್ಲಿ ಗುಣಗಳು ಎಲ್ಲ ಚಟುವಟಿಕೆಗಳನ್ನ ಹೇಗ್ ನಿಯಂತ್ರಿಸ್ತವೆ ಅನ್ನೋದನ್ನ ನಾವು ತಿಳ್ಕೊತಾ ಹೋಗ್ತೀವಿ ನೋಡಿ. ನಿಮ್ಗೆ ಗೊತ್ತು ತ್ರಿಗುಣಗಳು ಅಂದ್ರೆ ಏನು ಅಂತ ನೋಡಿ. ಅಲ್ಲಿ ಕರ್ಮದ ಅಂಶಗಳನ್ನ ಇನ್ನು ಹೆಚ್ಚಿನ ವಿಶ್ಲೇಷಣಾತ್ಮಕವಾಗಿ ನೋಡಿ, ಅದರ ಕರ್ತ ಯಾರು, ಅದರ ಜ್ಞಾನ ಅದರ ಯಾವುದಕ್ಕೋಸ್ಕರ, ಅದರಲ್ಲಿ ದೃಢತೆ ನೋಡಿ, ಕರ್ತೃ ಕ್ರಿಯಾ ಕರ್ಮ ಈ ಥರದನ್ನೆಲ್ಲ ಓದ್ಕೊಂಡು ಹೋಗ್ತೀವಿ ನಾವು ನೋಡಿ ಆ ಒಂದು ಶ್ಲೋಕಗಳಲ್ಲಿ. ಹಾಗೇನೆ 18ರಿಂದ 19 ನೋಡಿ, 19ರಿಂದ 23ನೇ ಶ್ಲೋಕದಲ್ಲಿ ನಾವೇನ್ ಅಧ್ಯಯನ ಮಾಡ್ತಂದ್ರೆ ನೋಡಿ, 3 ವಿಧಾನಗಳು ಪ್ರಕಾರ ನೋಡಿ ಕ್ರಿಯೆಯ ವಿಶ್ಲೇಷಣೆ
ನಾವು ಮಾಡುವಂತ ಚಟುವಟಿಕೆಗಳ ಬಗ್ಗೆ ಈ ಅಧ್ಯಾಯ ತುಂಬಾ ಇನ್ನು ಪ್ರಾಯೋಗಿಕವಾಗಿ ಇದೆ. ನಾವು ಬದುಕಲ್ಲಿ ಏನು ಕ್ರಿಯೆಯನ್ನ ಮಾಡ್ತೀವಿ, ಆ ಕ್ರಿಯೆ ಬಗ್ಗೆ ಹೇಗೆ ಬಂಧನ ಮುಕ್ತಿ ಮಾಡುವಂಥದ್ದು, ಮಾಡೋ ಕೆಲಸ ಮಾಡಿ ಬಂಧಿಸಬಾರದು, ಈ ತರದ ಒಂದು ಆರ್ಟ್ ಆಫ್ ಡೂಯಿಂಗ್ ಅಂತ ಹೇಳ್ತಾರೆ. ಹಾಗೆ 3 ವಿಧಾನಗಳನ್ನ ಈ ಮುಂದಿನ ಶ್ಲೋಕಗಳು ಹೇಳ್ಕೊಡ್ತಾರೆ. ಹಾಗೇನೆ 20ರಿಂದ 22ನೇ ಶ್ಲೋಕದಲ್ಲಿ ಜ್ಞಾನ ಕ್ರಿಯೆಯಲ್ಲಿ ಮೊದಲ ಹೆಜ್ಜೆ ಹೆಂಗೆ, ಆಮೇಲೆ 23ರಿಂದ 25ನೇ ಶ್ಲೋಕದವರೆಗೂ ಕರ್ಮ ಕ್ರಿಯೆಯ ಸ್ವಭಾವ ಯಾವುದು, ಹಾಗೇನೆ ಕರ್ತ ಮಾಡುವನು ನೋಡಿ ಬಗ್ಗೆ 26ರಿಂದ 28 ಶ್ಲೋಕ, ಮತ್ತೆ ಬುದ್ಧಿಕ್ರಿಯೆ ಬಗ್ಗೆ ತಿಳುವಳಿಕೆ 30ರಿಂದ 32ನೇ ಶ್ಲೋಕ, ಧೃತಿ ಮತ್ತೆ ಕ್ರಿಯೆಗೆ ನಿರ್ಣಯ ಈ ವಿಷಯವಾಗಿ 33ರಿಂದ 35ನೇ ಶ್ಲೋಕ. ಹೀಗೆ ಮುಂದಿನ ಶ್ಲೋಕಗಳಲ್ಲಿ ಬಹಳಷ್ಟು ಚೆನ್ನಾಗಿದ್ದಾವೆ. ಈ ಭಗವದ್ಗೀತೆ ಶ್ಲೋಕ ನೋಡಿ ಮುಂದೆ 41ರಿಂದ 48ನೇ ಶ್ಲೋಕದವರೆಗೂ ಕೃಷ್ಣನ್ಗೆ ಅರ್ಪಿಸಲಾದ ಕರ್ಮಯೋಗ ಅನ್ನುವಂಥ ಒಂದು ವಿಚಾರದ ಬಗ್ಗೆ ಆಗತ್ತೆ. ಕೊನೆಯಲ್ಲಿ ಭಗವದ್ಗೀತೆ ಎಲ್ಲಿ ಮುಗಿಯುತ್ತೆ ಅಂದ್ರೆ ಒಂದು 55ನೇ ಶ್ಲೋಕ ಹೆಚ್ಚು ಕಡಿಮೆ ಕೃಷ್ಣನ್ಗೆ ಅರ್ಪಿಸಲಾದ ಭಕ್ತಿ ಯೋಗದಿಂದ ನಮಗೆ ಹೆಂಗೆ ಜ್ಞಾನ ಯೋಗಕ್ಕೆ ಹೋಗ್ತೀವಿ, ಕರ್ಮದಿಂದ ಜ್ಞಾನಕ್ಕೆ ಹೋಗ್ತೀವಿ ಅಂತ ವಿಚಾರ ಬರುತ್ತೆ. ಆಮೇಲೆ ಕೊನೆಯಲ್ಲಿ ಭಕ್ತಿ ಯೋಗವನ್ನೇ ಕೊಂಡಾಡ್ತಾರೆ. ಮುಂದಿನ 56ನೇ ಶ್ಲೋಕಗಳಿಂದ ಕೊನೇ ಭಾಗ ಈ ಒಂದು ಅಧ್ಯಾಯದಲ್ಲಿ ಯಾವ ಕಡೆಗೆ ನೋಡಿ, ನಾವು ಇವಾಗ ಏನೇನು ಯೋಗಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ಕರ್ಮಯೋಗವನ್ನು ಮಾತಾಡಿದ್ವಾ, ಜ್ಞಾನ ಯೋಗ ಮಾತಾಡಿದ್ವಾ ಅಲ್ವಾ, ಕರ್ಮಯೋಗದಿಂದ ಜ್ಞಾನಯೋಗದ ಕಡೆ, ಜ್ಞಾನಯೋಗದಿಂದ ನಾವು ಭಕ್ತಿ ಸೇವೆ ಭಕ್ತಿ ಯೋಗದ ಕಡೆ ಹೋಗುವಂಥದ್ದನ್ನ ಈ ಒಂದು ಅಧ್ಯಾಯದಲ್ಲಿ ಕಾಣ್ಬೋದು. ಅಂದ್ರೆ ಇಡೀ ಭಗವದ್ಗೀತೆಯಲ್ಲಿ ಹೇಳಿರುವಂತ ಒಂದು ಕೊನೆಯ ಸಾರಾಂಶ ನೋಡಿ, ಕೊನೆ ಭಾಗ ಮುಖ್ಯ ಆಗತ್ತೆ ಯಾವತ್ತು ನೋಡಿ. ಇಷ್ಟು ದಿನ ನಾವು ಓದಿದ್ದು ಹಂತಗಳು ನೋಡಿದ್ರೆ, ಮೊದಲನೇ ಅಧ್ಯಾಯವನ್ನ ನೋಡಿ. ಮೊದಲನೇ ಅಧ್ಯಾಯಕ್ಕೆ ಏನ್ ಹೇಳ್ತಾರೆ, ಮೊದಲನೇ ಅಧ್ಯಾಯದ ಹೆಸರೇನು, ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ, ಅರ್ಜುನ ವಿಷಾದ ಯೋಗ. ಅರ್ಜುನ ವಿಷಾದ ಯೋಗ, ಅರ್ಜುನ ವಿಷಾದವನ್ನ ವ್ಯಕ್ತಪಡಿಸ್ತಾನೆ ನೋಡಿ. ಅಲ್ಲಿ ರಣರಂಗದಲ್ಲಿ ಹೆಂಗೆ ಸೆಟ್ಟಿಂಗ್ ದ ಸೀನ್, ಹೆಂಗೆ ಸ್ಥಿತಿ ಗತಿ ಪರಿಸ್ಥಿತಿ ಎಲ್ಲ ಇತ್ತು ಅಂತ ಪರಿಚಯ ಆಗತ್ತೆ ಕೂಡ. ಅಲ್ಲಿ ಭಗವದ್ಗೀತೆಯನ್ನು ಏನು ಹೇಳೋ ಅಂತ ಒಂದು ಪ್ರಯತ್ನ ಕೂಡ ಅಲ್ಲಿ ಆಗಿರೋದಿಲ್ಲ ನೋಡಿ. ಅರ್ಜುನನೇ ಮಾತಾಡ್ತಾನೆ, ಭಗವದ್ಗೀತೆ ಶುರುವಾಗಿರೋದಿಲ್ಲ, ಭಗವಂತ ಮಾತಾಡಕ್ಕೆ ಶುರು ಮಾಡಿರೋದಿಲ್ಲ ನೋಡಿ. ಅದರ ನಂತರ 2ನೇ ಅಧ್ಯಾಯಕ್ಕೆ ಹೇಳ್ತಾರೆ ನೋಡಿ. ಅದಕ್ಕೆ ಇಡೀ ಮುಂದೆ ಹೇಳೋದನ್ನೆಲ್ಲನೂ ಮೊದಲೇ ಹೇಳ್ತಾರೆ ನೋಡಿ. ಇದೆಲ್ಲ ಹೇಳೋ ಕಲೆಗಳು ನಾವು ಕಲ್ತ್ಕೋಬೇಕು. ಇದೇ ತರನೇ ಭಗವದ್ಗೀತೆಯಲ್ಲಿ ಒಂದು ಮಾತಾಡುವಂತ ಕಲೆ ಕಲಿಸ್ತಾರೆ ನೋಡಿ. ಮೊದಲನೇ ಅಧ್ಯಾಯದಲ್ಲಿ ಒಂದು ಪೀಠಿಕೆ, ಏನದು ಪರಿಸ್ಥಿತಿ ಹೇಗಿತ್ತು ಅಂತ ಹೇಳುವಂಥದ್ದು ಅರ್ಜುನ ವಿಷಾದ ಯೋಗ ನೋಡಿ. ಕುರುಕ್ಷೇತ್ರ ರಣರಂಗದಲ್ಲಿ ಸೇವಾವಲೋಕನ. ಮುಂದೆ 2ನೇ ಅಧ್ಯಾಯಕ್ಕೆ ಪ್ರಭುಪಾದರು ಏನಂತ ಹೆಸರು ಕೊಟ್ಟಿದ್ದಾರೆ ಅಂದ್ರೆ ಗೀತಾ ಸಾರ ಸಂಗ್ರಹ ಅಂತ ಹೇಳ್ತಾರೆ. ಇಡೀ ಮುಂದೆ ಹೇಳೋದನ್ನೆಲ್ಲ ಇಲ್ಲೇ ಹೇಳ್ಬಿಡ್ತಾರೆ ನೋಡಿ. ಅದಕ್ಕೆ ಸಾಂಖ್ಯಯೋಗ ಅಂತಲೂ ಕೂಡ ಹೇಳ್ತಾರೆ. ಗೀತಾ ಸಾರ ಸಂಗ್ರಹ ಸಂಕ್ಷಿಪ್ತವಾಗಿ ಮುಂದೆ ಹೇಳೋದನ್ನೆಲ್ಲ ಇವಾಗೆ ಹೇಳ್ಬಿಡ್ತಾರೆ. ನೀವು ದಾಸರ ಪದಗಳಂತ ನೀವೇನಾದ್ರೂ ಓದಿದ್ರೆ ಅದರಲ್ಲಿ ದಾಸರು ಅವರ ಕೀರ್ತನೆಗಳನ್ನು ಹೇಳೋದನ್ನ ಮೊದಲು 2 ಸಾಲಲ್ಲಿ ಹೇಳ್ಬಿಡ್ತಾರೆ. ಆಮೇಲೆ 4 ಸಾಲುಗಳಲ್ಲಿ ಬೇರೆ 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 ನೋಡಿ ಅಂಶವನ್ನ ಹೇಳಕ್ ಹೋಗ್ತಾರೆ. ಯಾವ್ದಾದ್ರು ಒಂದು ಉದಾಹರಣೆ ಹೇಳ್ತೀರಾ? ಕೀರ್ತನೆಗಳು ಯಾವ್ದಾದ್ರು ತಗೊಳ್ಳಿ, ಅದು ಹಂಗೆ ಇರೋದು. ಪಲ್ಲವಿ ಅಂತ ಹೇಳ್ತಾರೆ ಅದಕ್ಕೆ ನೋಡಿ. ಮತ್ತೆ ಆ 2 ಸಾಲು ಪಲ್ಲವಿ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರುತ್ತೆ. ಯಾವ್ದಾದ್ರು ಹೇಳ್ತೀರಾ ಉದಾಹರಣೆ? ಗುರುವಿನ ಗುಲಾಮನಾಗುವ ತನಕ ದೊರೆಯದನು. ನೋಡ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಉದಾಹರಣೆ ಕೊಟ್ರೆ ಯಾರಿಗಾದ್ರೂ ಗೊತ್ತಾ? ಅದ್ರ ಶ್ಲೋಕ ಯಾರಾದ್ರೂ ಹೇಳ್ತೀರಾ ನೋಡಿ? ಅಲ್ಲಿ ಗುರುವಿನ ಗುಲಾಮ ಅನ್ನುವಂಥದ್ದು ಪುನಃ ಪುನಃ ಅದೇ ರಿಪೀಟ್ ಆಗ್ತಾ ಇರುತ್ತೆ ನೋಡಿ. ಅದು ಮೂಲ ಅಂಶ ತತ್ವ. ಇನ್ನು ಬಾಕಿ ಹೇಳೋವುಗಳೆಲ್ಲನೂ ರಿಪೀಟ್ ಆಗೋದಿಲ್ಲ. 4 ಸಾಲು ಹಿಂಗೆ ಬಂದ್ರೆ ನೋಡಿ ಉಳಿದದ್ದೆಲ್ಲನೂ ಬಾಕಿ
ಹಂಗೆ ಹೋಗ್ತಾ ಇರುತ್ತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಪರಿಪರಿ ಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯಿತು ಬಕುತಿ. ನೋಡಿ, ಇದು 2 ಸಾಲು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಒಂದ್ ಸಾಲು, ಪರಿಪರಿ ಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯಿತು ಬಕುತಿ ಅಂತ ಹೇಳಿ ಅದನ್ನ ಮುಂದಿನ ಸಾಲುಗಳಲ್ಲಿ ಹಂಗೇ ಹೇಳ್ಕೊಂಡು ಹರೇ ಹೋಗ್ತಾರೆ. ಕೃಷ್ಣ ಪ್ರಭು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಪರಿಪರಿ ಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯಿತು ಬಕುತಿ. 6 ಶಾಸ್ತ್ರವ ನೋಡಿದರೇನು, 3 ಪುರಾಣವ ಮುಗಿಸಿದರಿಲ್ಲ. ಸಾರನ್ಯಾಸ ಕಥೆಗಳ ಕೇಳಿದರಿಲ್ಲ, ಧೀರನಾಗಿ ಪೇಳಿದರಿಲ್ಲ. ಕೊರಳಲು ಮಾಲೆ ಧರಿಸಿದರಿಲ್ಲ, ಬೆರಳೊಳು ಜಪಮಣಿ ಎಣಿಸಿದಿರಿಲ್ಲ. ಮರುಳನಾಗಿ ತಾ ಶರೀರಕ್ಕೆ ಬೂದಿ ಒರೆಸಿಕೊಂಡು ತಾನು ತಿರುಗಿದಿರಿಲ್ಲ. ನಾರಿಯ ಭೋಗ ಅಳಿಸಿದಿರಿಲ್ಲ, ಶಾರೀರಕ್ಕೆ ಸುಖ ಬಿಡಿಸಿದಿರಿಲ್ಲ. ನಾರದ ವರದ ಪುರಂದರ ವಿಠಲ ಸೇರಿಕೊಂಡು ತಾ ಪಡೆಯುವ ತನಕ. ಹರೇ ಕೃಷ್ಣ. ತುಂಬಾ ಧನ್ಯವಾದ ಮಾತಾಜಿ. ನೋಡಿ, ಈ ಕೀರ್ತನೆಗೂ ಭಗವದ್ಗೀತೆಗೂ ಹೋಲಿಕೆ ಮಾಡ್ಬೋದು. ನೋಡಿ, ಪ್ರಾರಂಭದಲ್ಲಿ ಏನ್ ಹೇಳ್ಬೇಕು ಅನ್ನೋ ಪೂರ ಸಾರಾಂಶ, ಏನ್ ಹೇಳಕ್ ಹೋಗ್ತಿದ್ದೀವಿ ಅಂತ 2 ಸಾಲಲ್ಲಿ ಹೇಳಿ, ಆಮೇಲೆ ಉಳಿದ ಎಲ್ಲ ಸಾಲುಗಳಲ್ಲಿ ಬೇರೆ ಬೇರೆ ಅಂಶಗಳನ್ನೆಲ್ಲ ತಂದು ಕೊನೆಯಲ್ಲಿ ಇನ್ನೊಂದು ಅದನ್ನ ಸಾರಾಂಶ ಇನ್ನೊಂದ್ಸತಿ ಹೇಳ್ಬಿಡ್ತಾರೆ. ನೋಡಿ, ನಾರದ ವರದ ಪುರಂದರ ವಿಠಲನ ಸೇರಿಕೊಂಡು ತಾ ಪಡೆಯುವ ತನಕ ಅಂತ ಅದು ಕೊನೆಯ ಸಂದೇಶ. ನೋಡಿ, ಹಿಂಗೆ ಭಗವದ್ಗೀತೆಯಲ್ಲೂ ಕೂಡ ನಾವು ಏನ್ ಗಮನಿಸ್ಬೋದು ಅಂದ್ರೆ, 2ನೇ ಅಧ್ಯಾಯದಲ್ಲಿ ಈತ ಸಾರ ಸಂಗ್ರಹವನ್ನ ಕಾಣ್ತೀವಿ. ಅಲ್ಲಿ ಅರ್ಜುನ ಹಿಂಗೆ ಶರಣಾಗ್ತಾನೆ. ನೋಡಿ, ಅಲ್ಲಿ ನೋಡಿ, ನೀನು ದೇಹ 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 ಅಲ್ಲ ಆತ್ಮ ಅನ್ನುವಂಥ ಅಂಶಗಳೆಲ್ಲ ಅಲ್ಲಿ ಬಂದ್ಬಿಡುತ್ತೆ. ಆಮೇಲೆ 3ನೇ ಅಧ್ಯಾಯದಲ್ಲಿ ಕರ್ಮಯೋಗ ಬರುತ್ತೆ. 4ನೇ ಅಧ್ಯಾಯದಲ್ಲಿ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂದ್ರೆ ದಿವ್ಯ ಜ್ಞಾನ ಅಂತ ಬರುತ್ತೆ. 5ನೇ ಅಧ್ಯಾಯದಲ್ಲಿ ಕರ್ಮ ಸನ್ಯಾಸ ಯೋಗ ಬರುತ್ತೆ, ಅಂದ್ರೆ ಕರ್ಮಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಅಂತ. 6ನೇ ಅಧ್ಯಾಯ ಧ್ಯಾನ ಯೋಗ ಅಂತ ಹೇಳ್ತಾರೆ, ಅಂದ್ರೆ ಅಷ್ಟಾಂಗ ಯೋಗ ಬಗ್ಗೆ 6ನೇ ಅಧ್ಯಾಯದಲ್ಲಿ ಸಿಗುತ್ತೆ. 7ನೇ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನ ಯೋಗ ಅಂತ ಹೇಳ್ತಾರೆ, ಅದು ಭಗವದ್ ಜ್ಞಾನ ಅಂತ. ನೋಡಿ, ಇವೆಲ್ಲವೂ ಮೊದಲ ಈ ಅಧ್ಯಾಯ ಏನ್ ಭಾಗ ಇದೆಯಲ್ಲ ನೋಡಿ, ಇವು ಕರ್ಮಯೋಗ ಅಂತ ಹೇಳೋದು ಮೊದಲ 6 ಅಧ್ಯಾಯ. ಆಮೇಲೆ ಮುಂದಿನ 6 ಅಧ್ಯಾಯಗಳು ಭಕ್ತಿ ಯೋಗ ಅಂತ ಹೇಳೋದು. ನೋಡಿ, 6ರಿಂದ 7, 8, 9, 10, ನೋಡಿ 11, ಮುಂದೆ 12ರಿಂದ ನೋಡಿ ಈಗಿನವರೆಗೂ ನೋಡಿ ಜ್ಞಾನ ಯೋಗ ಅಂತ ಹೇಳೋದು. ನೋಡಿ, ಹಂಗೆ 8ನೇ ಅಧ್ಯಾಯಕ್ಕೆ ಭಗವತ್ ಪ್ರಾಪ್ತಿ ಅಂತ ಹೇಳ್ತಾರೆ. 9ನೇ ಅಧ್ಯಾಯಕ್ಕೆ ಪರಮಗುಹ್ಯ ಜ್ಞಾನ ರಾಜವಿದ್ಯಾ ರಾಜಗುಹ್ಯ ಯೋಗ. 10ನೇ ಅಧ್ಯಾಯಕ್ಕೆ ವಿಭೂತಿ ಯೋಗ, ಶ್ರೀ ಭಗವಂತನ ಐಶ್ವರ್ಯಗಳು. ನೋಡಿ, ಅದರಲ್ಲಿ ಭಗವಂತ ಯಾವ ವಸ್ತುಗಳಲ್ಲಿ ಹೇಗೆ ಕೃಷ್ಣನನ್ನ ಕಾಣ್ಬೇಕು, ಪೂಜಿಸ್ಬೇಕು, ನೋಡಿ ಆತನ ಸೌಂದರ್ಯ ಶಕ್ತಿ ವೈಭವ, ನೋಡಿ ಯಾವ್ಯಾವುದರಲ್ಲಿ ನೋಡಿ ಇದನ್ನು ವಿಶ್ವರೂಪ ದರ್ಶನ 11ನೇ ಅಧ್ಯಾಯ. ಭಕ್ತಿ ಯೋಗವನ್ನ 12ನೇ ಅಧ್ಯಾಯದಲ್ಲಿ ತಗೊಳ್ತಾರೆ. ನೋಡಿ, 12ನಿಂದ 18 ನೋಡಿ 12ರಲ್ಲಿ ಭಕ್ತಿ ಯೋಗ ಭಕ್ತಿ ಸೇವೆ ಅಂತ ಹೇಳ್ತಾರೆ. ಮುಂದೆ 13, 14, 15, 16, 17, 18 ನೋಡಿ ಜ್ಞಾನ ಯೋಗ ಆಗುತ್ತೆ. ನೋಡಿ, ಹಂಗೆ 12ನೇ ಅಧ್ಯಾಯದಲ್ಲಿ ಭಕ್ತಿ ಯೋಗವನ್ನ ಕೊಂಡಾಡ್ತಾರೆ, ಅದು ತುತ್ತ ತುದಿ. ನೋಡಿ, ಹಂಗೆ ಆಮೇಲೆ 13ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ ಕ್ಷೇತ್ರಜ್ಞ ವಿಭಾಗ ಯೋಗ, ಪ್ರಕೃತಿ ಪುರುಷ ಪ್ರಜ್ಞೆ, ಈ ಥರದ್ದೆಲ್ಲ ಓದ್ಕೊಂಡು ಬಂದ್ವಿ. 14ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಯೋಗ, ಭೌತಿಕ ಪ್ರಕೃತಿಯ ತ್ರಿಗುಣಗಳ ಬಗ್ಗೆ ಓದ್ಕೊಂಡ್ವಿ. 15ನೇ ಅಧ್ಯಾಯದನ್ನ ಪುರುಷೋತ್ತಮ ಯೋಗ ಅಂತ ಹೇಳ್ತೀರಿ. ನೋಡಿ ಅಲ್ಲಿ ಒಂದು ಮರಕ್ಕೆ ಹೋಲಿಸೋದು. ನೋಡಿ, ಹಿಂಗೆ ನೋಡಿ 16ನೇ ಅಧ್ಯಾಯ ದೈವಾಸುರ ಸಂಪದ ವಿಭಾಗ ಯೋಗ, ದೈವಿ ಹಾಗೂ ಅಸುರಿ ಸ್ವಭಾವಗಳ ಬಗ್ಗೆ ಓದಿದ್ವಿ. ಈಗ ತಾನೇ ಮುಗಿಸಿದಂತ ಅಧ್ಯಾಯಕ್ಕೆ ಶ್ರದ್ಧಾತ್ರಯ ವಿಭಾಗ ಯೋಗ, ಶ್ರದ್ಧೆಯ ಪ್ರಭೇದಗಳನ್ನ ಓದ್ಕೊಂಡು ಬಂದ್ವಿ. ಈಗ ಕೊನೆಯದಾಗಿ ನೋಡಿ, ಹೆಂಗೆ ಒಂದು ಕೀರ್ತನೆಯಲ್ಲಿ ಪುರಂದರದಾಸರ ಕೀರ್ತನೆಯಲ್ಲಿ ಕೊನೇ 4 ಸಾಲುಗಳಲ್ಲಿ ಕೊನೆ 2 ಸಾಲು ಬಹಳ ಮುಖ್ಯ ಆಗುತ್ತೆ. ಅದು ನೋಡಿ, ಈ ಅಧ್ಯಾಯದಲ್ಲಿ 18ನೇ ಅಧ್ಯಾಯದಲ್ಲಿ ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ. ನೋಡಿ, ಉಪಸಂಹಾರ ಅಂತಂದ್ರೆ ನೋಡಿ ಕನ್ಕ್ಲೂಷನ್, ಸಮ್ಮರೈಸೇಷನ್. ನೋಡಿ, ಹೇಳಿದ್ದನ್ನ ಎಲ್ಲ ಮೆಲುಕು ಹಾಕೋದು. ನೋಡಿ, ವೈರಾಗ್ಯದ ಪರಿಪೂರ್ಣತೆ ಮೆಲುಕು ಹಾಕೋದು ತುಂಬಾ ಮುಖ್ಯ. ನೀವು ನೋಡಿದ್ರೆ ದನಗಳು ಕೂಡ ಮೆಲುಕು ಹಾಕ್ತವೆ, ನೋಡಿದೀರಾ? ಒಂದು ಹೌದು ಪ್ರಭು, ಬಾಯಲ್ಲಿ ಇಟ್ಕೊಂಡು ಅಗಿತಾ ಇರು.
ಕೂಡ ದನಗಳಿಂದ ಕಲಿಬೇಕು. ನೋಡಿ, ಪ್ರಕೃತಿಯಿಂದ ಕಲಿಯುವಂಥದ್ದು ತುಂಬಾ ಇದೆ. ನೀವೆಲ್ಲ ಹಸು ಎಮ್ಮೆಗಳ ಮೇಸಕ್ಕೆ ಏನಾದ್ರೂ ಹೋಗುವಂತ ಅನುಭವ ಇದ್ರೆ ನೀವು ಇದನ್ನ ಗಮನಿಸ್ತೀರಿ. ಅವು ಏನ್ ಮಾಡ್ತಾವಂದ್ರೆ ನೋಡಿ, ಹೌದು ಪ್ರಭುಜಿ, ನಮ್ಮ ಮನೆಯಲ್ಲಿ ಎಮ್ಮೆ ಆಕಳ ಪ್ರಭುಜಿ, ಮಲಕೆ ಆಗ್ತಾವ ಪ್ರಭುಜಿ. ನೋಡಿ, ರಾಯಚೂರಿಂದ ಮಾತಾಡ್ತಿದ್ರೆ ಮನೆಯಲ್ಲಿರೋ ದನಗಳು ಅವ್ರಿಗೆ ಚೆನ್ನಾಗ್ ಗೊತ್ತು. ನೋಡಿ, ಅವು ಏನ್ ಮಾಡ್ತವೆ, ಹೊರಗಡೆ ಬೈಲಿಗೆ ಮೇಯಕ್ಕೆ ಉಟ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಸಮಯ ಇರೋದಿಲ್ಲ. ನೋಡಿ, ಅದಕ್ಕೆ ಏನ್ ಮಾಡ್ತವೆ, ಬೇಗ 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 ಮೇಯ್ದು ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತವೆ. ಜೀರ್ಣ ಮಾಡ್ಕೊಳ್ಳೋಷ್ಟು ಅಗಿಯೋದಿಲ್ಲ ಅಲ್ಲಿ, ಹೊಟ್ಟೆ ತುಂಬಿಸ್ಕೋತವೆ. ನೋಡಿ, ನಾವು ಓದೋದು ಕೂಡ, ಅಧ್ಯಯನ ಕೂಡ, ಭಗವದ್ಗೀತೆ, ಯಾವುದೇ ಧರ್ಮಶಾಸ್ತ್ರಗಳು, ನಮ್ಮ ಶಾಲಾ ಕಾಲೇಜು ಪಠ್ಯ ಪುಸ್ತಕಗಳು ಕೂಡ ಹಿಂಗೆ ಓದ್ಬೇಕು. ನೋಡಿ, ಶಾಲಾ ಕಾಲೇಜುಗಳಲ್ಲಿ ನಮ್ಮ ಮಕ್ಕಳಿಗೂ ಹಂಗೆ ಹೇಳ್ಕೊಡ್ಬೇಕು, ನಾವು ಹಂಗೆ ಓದೋ ಪ್ರಯತ್ನ ಮಾಡ್ಬೇಕು. ಹೆಂಗೆ ಅಂದ್ರೆ ದನ ಮೇಯೋ ತರ ಓದ್ಬೇಕು. ನೋಡಿ, ಓದಿ ಇಟ್ಕೊಂಡು ಆಮೇಲೆ ಮೆಲುಕು ಹಾಕ್ಬೇಕು. ನಮರ ಹಾಕೋದು, ಮೆಲುಕು ಹಾಕೋದು, ಅದನ್ನ ಚಿಂತಿಸ್ಬೇಕು. ಇದನ್ನೇ ಉದಾಹರಣೆಗೆ ನಿನ್ನೆ 17ನೇ ಅಧ್ಯಾಯದ ಕೊನೆಯ ಶ್ಲೋಕ 28 ನಾವು ಅಧ್ಯಯನ ಮಾಡಿದ್ವಿ. ಮಾಡಿ ಓದಿ ಮುಗೀತು ಅಂತ ಬಿಡ್ಬಾರ್ದು. ನೋಡಿ, ದನಗಳು ಏನಾದ್ರೂ ಮೆಲುಕು ಹಾಕಿಲ್ಲ ಅಂದ್ರೆ ಅವಕ್ಕೆ ಏನಾಗ್ತವೆ ಗೊತ್ತಾ? ಅಜೀರ್ಣ ಆಗತ್ತೆ. ವಾಂತಿ ಆಗುತ್ತಲ್ಲ. ನೋಡಿ, ದನಗಳು ಬೈಲಿಗೆ ಮೇಯಕ್ಕೆ ಹೋದಾಗ ನೋಡಿ ಬೇರೆ ಬೇರೆ ತರ ಸವಾಲುಗಳು ಇರ್ತವೆ. ನೀವು ಪ್ರಕೃತಿಯಲ್ಲಿ ನೋಡಿದ್ರೆ, ಈ ಕಾಡಲ್ಲೇ ನೋಡಿದ್ರೆ ನೋಡಿ, ಅಲ್ಲಿ ಕಾಡು ಪ್ರಾಣಿಗಳು ಇವೆಲ್ಲ ಸವಾಲುಗಳು ಜಾಸ್ತಿ ಇರ್ತವೆ. ಅದಕ್ಕೆ ಏನ್ ಮಾಡ್ಬೇಕು, ಬೇಗ ಮೇಯ್ಕೊಂಡು ಬಂದ್ಬಿಡ್ಬೇಕು ಒಂದು ಸುರಕ್ಷಿತವಾದ ಸ್ಥಳಕ್ಕೆ. ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತವೆ, ಅಗದು ಅಗದು ಇಟ್ಕೊಂಡಿರೋದಿಲ್ಲ. ನೋಡಿ, ಆಮೇಲೆ ಒಂದ್ ಕಡೆ ಮೂಲೆಯಲ್ಲಿ ಇಲ್ಲೋ ಒಂದ್ ಕಡೆ ಕೂತ್ಕೊಂಡು ಅವನ್ನೆಲ್ಲ ಮತ್ತೆ ಅಲ್ಲಿಗೆ ಬಾಯಿಗೆ ತಗೊಂಡು ಜಿಗಿದು ಜಿಗಿದು ಚೆನ್ನಾಗಿ ಜಗಿದು ನೋಡಿ ಅದನ್ನ ರಸ ಮಾಡ್ಕೊತಾರೆ. ನೋಡಿ, ಆ ಏನು ಮೇವು ಇರುತ್ತೋ ಅದನ್ನ ಚೆನ್ನಾಗಿ ಅಗದು ಅದನ್ನ ರಸ ಮಾಡುತ್ತೆ. ಆ ರಸವನ್ನ ಹೀರ್ಕೊಂಡು ನೋಡಿ ಇನ್ನೊಂದ್ಸರ್ತಿ ನೋಡಿ ಆ ನಾರಿನಾಂಶವನ್ನ ನೋಡಿ ಅದು ಸಗಣಿಯಾಗಿ ಬರುತ್ತೆ. ನೋಡಿ, ಆ ಸಗಣಿಯಾಗಿ ಬರಕ್ ಮೊದಲು ಅದರಲ್ಲಿರುವಂತ ಎಲ್ಲಾ ಸಾರಾಂಶ ಏನಿದೆ, ರಸ ಏನಿದೆ, ಜ್ಯೂಸ್, ಅದನ್ನು ಚೆನ್ನಾಗಿ ಜಗದು ಹೀರ್ಕೊಂಡಿರ್ತವೆ. ಅದು ದೇಹವನ್ನ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಅದಕ್ಕೆ ದನ ಅಂತ ಹೇಳೋದು. ದನಗಳು ಮೈ ಚೆನ್ನಾಗಿ ಬೆಳೆಸ್ಕೊತವೆ, ತಿಂದು ತಿಂದು ಚೆನ್ನಾಗಿ ಮೈ ಬೆಳೆಸ್ಕೊತವೆ ಅಲ್ವಾ? ಯಾಕೆ ಮೈ ಬೆಳೆಸ್ಕೊತವೆ ಅಂದ್ರೆ ತಿಂದದ್ದನ್ನ ಚೆನ್ನಾಗಿ ನೋಡಿ ಜೀರ್ಣ ಮಾಡ್ಕೊಳ್ಳೋಂಥ ಕಲೆ ಅವಕ್ಕೆ ಗೊತ್ತು. ನಾವು ಅಧ್ಯಯನ ಮಾಡೋರು ಕೂಡ ಹಂಗೆ ಮಾಡ್ಬೇಕು, ಓದ್ಬೇಕು. ಓದಿದ ನಂತರ ಅಲ್ಲಿ ಬಿಟ್ಬಿಡ್ಬಾರ್ದು, ಚಿಂತನೆ ಮಾಡ್ಬೇಕು, ಅದರ ಬಗ್ಗೆ ಮೆಲುಕು ಹಾಕ್ಬೇಕು. ಯಾವ್ದು ಮೆಲುಕು ಹಾಕ್ತಿವಿ, ಯಾವ್ದ್ರ ಬಗ್ಗೆ ಚಿಂತಿಸ್ತೀವಿ. ನೋಡಿ, ನಾವು ಏನು ಒಂದಿನ ಒಂದು ಭಗವದ್ಗೀತೆ ಶ್ಲೋಕ ಬಗ್ಗೆ ನಾವು ಅಧ್ಯಯನ ಮಾಡ್ತೀರಿ, ಚರ್ಚೆ ಮಾಡ್ತೀರಿ, ಇಡೀ ದಿನ ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು. ನೋಡಿ, ಹೆಂಗ್ ಮಾಡ್ಬೇಕು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಹೇಳ್ಕೊಡ್ತಾನೆ. ಕೃಷ್ಣ ಭಗವದ್ಗೀತೆ ಹೇಳ್ಕೊಟ್ಟಿದ್ದನ್ನ ಅರ್ಜುನ ಹೆಂಗೆ ಆತ ಪ್ರಾಯೋಗಿಕವಾಗಿ ಬದುಕಲು ಅನುಸರಿಸ್ಬೇಕು ಅಂತ ಒಂದು ಶ್ಲೋಕ ತುಂಬಾ ಚೆನ್ನಾಗಿದೆ. ನೋಡಿ, ಆ ಶ್ಲೋಕ ಏನಂದ್ರೆ, ತಸ್ಮಾ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧಚ ಮೈ ಅರ್ಪಿತ ಮನೋಬುದ್ಧಿ ಮಾಂ ಏವೈಷ್ಯಸಿ ಅಸಂಶಯ ಅಂತ ಹೇಳ್ತಾರೆ. ಏನಿಗಂದ್ರೆ ಎಲ್ಲ ಕಾಲದಲ್ಲೂ ಎಲ್ಲ ಸಂದರ್ಭಗಳಲ್ಲೂ ಏನ್ ಮಾಡ್ಬೇಕಂತೆ, ಕೃಷ್ಣನನ್ನ ಮರೆತು ಬದುಕ್ಬೇಕಂತ, ಯುದ್ಧ ಮಾಡ್ಬೇಕಂತ, ಅಥವಾ ಕೃಷ್ಣನ ಜ್ಞಾಪಿಸ್ಕೊಳ್ಬೇಕು. ಪ್ರಭುಜಿ, ಯಾವಾಗ್ಲೂ ಯಾವ್ದೇ ಒಂದು ಕೆಲಸ ಮಾಡಿದ್ರು ಕೃಷ್ಣನಲ್ಲೇ ಸ್ಮರಿಸ್ತಾ ಮಾಡ್ಬೇಕು. ನೋಡಿ, ಅರ್ಜುನ ಯುದ್ಧ ಮಾಡ್ತಿದ್ದಾನಲ್ವಾ, ಯುದ್ಧ ಮಾಡುವಂತ ಒಂದು ಸಂದರ್ಭ ಎಷ್ಟು ಭಯಂಕರ ಭಯಾನಕ ಇರುತ್ತೆ ಅಂದ್ರೆ, ಒಂದು ಅರೆ ಕ್ಷಣ ಆತ ಯಾಮಾರಿದ್ರೆ ನೋಡಿ ಆತನ ನೋಡಿ ಗಮನ ಸರಿಯಾಗಿ ಇಲ್ಲದೆ ಇದ್ರೆ ಆತನ ಸತ್ತೋಗ್ತಾನೆ. ಆತನಲ್ಲ, ಆತನ ಜೊತೆಗಿರೋನೆಲ್ಲರನ್ನೂ ಸಾವಿಗೀಡು ಮಾಡ್ತಾನೆ. ನೋಡಿ, ಯುದ್ಧ ಸಂದರ್ಭ ಅಂದ್ರೆ ಹಂಗಿರತ್ತೆ. ನೋಡಿ, ನಮ್ಮ ಪರಿಸ್ಥಿತಿ ಅರ್ಜುನನ ಯುದ್ಧಕ್ಕಿಂತಲೂ ಯುದ್ಧಕ್ಕೆ ಸಮವಾಗಿರುತ್ತ ನಮ್ಮ ಬದುಕು? ಅದೇ ತರ ಇರುತ್ತಾ? ಅಷ್ಟೊಂದು ಸ್ಟ್ರೆಸ್, ಟೆನ್ಷನ್, ಪ್ರೆಷರ್ ಇರುತ್ತಾ? ಇಲ್ಲ ಪ್ರಭುಜಿ, ಅಷ್ಟ ಏನಿಲ್ಲ. ಅನುಭವಿಸಿದಂತ ಒಂದು ಪರಿಸ್ಥಿತಿ ನಮ್ಗಿರುತ್ತಾ? ಇರುವುದಿಲ್ಲ. ನೋಡಿ, ಅವ್ರು ಹೇಳ್ತಾರೆ, ನಮ್ಮ
ಒಬ್ಬ ನಮ್ಮ ಭಾರತ ಸೇನೆಯ ಒಬ್ಬ ಯೋಧ ಹೇಳ್ತಿದ್ದ, ನೋಡ ಬಾರ್ಡರ್ಗಳಲ್ಲಿ ಅವ್ರು ಹೆಂಗೆ ಕಾಯ್ತಿರ್ತಾರೆ ಅಂತ ಹೇಳ್ತಿದ್ವು. ಅವ್ರೇನಾದ್ರೂ ಮೈ ಮರೆತು ಮಲಗ್ಬಿಟ್ರೆ ನೋಡಿ ಅವರು ಮೃತ್ಯು ಅಂತೆ, ಅವ್ರಿಗೆ ಹೇಳಕ್ಕಾಗಲ್ಲ, ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಎಕ್ಸ್ಟ್ರಾ ಅಲರ್ಟ್ ಆಗಿ ಇಟ್ಕೊಂಡು ನಾವು ಕಾವಲು ಕಾಯ್ತಿರ್ತೀವಿ ಅಂತ ಹೇಳ್ತೀವಿ. ಹಂಗೆ ಈ ಎಲ್ಲ ಪ್ರಯತ್ನದಲ್ಲಿ ನೋಡಿ ನಾವು ಕೃಷ್ಣನನ್ನ ಮರೆತು ಏನೂ ಮಾಡ್ಬೇಕಾಗಿಲ್ಲ. ಆ ಥರದ್ದೇನು ದುಸ್ಥಿತಿ ಪರಿಸ್ಥಿತಿ ಏನಿಲ್ಲ. ತಸ್ಮಾ ಸರ್ವೇಶು ಕಾಲೇಶು ಮಾಮನುಸ್ಮರ ಯುದ್ಧಚ. ಕೃಷ್ಣನನ್ನ ಸ್ಮರಣೆ ಮಾಡಿಕೊಂಡು ಎಳೆದು ಒಂದು ಆರ್ಟ್, ಇದು ಒಂದು ಕಲೆ. ನೀವು ನೋಡಿರ್ತೀರಿ ಪ್ರಾರಂಭದಲ್ಲಿ ಸೈಕಲ್ ತುಳಿಯೋದು ಎಲ್ಲ ಗೊತ್ತಿದ್ರೆ, ನಿಮ್ಗೆ ಗಾಡಿ ಓಡಿಸೋದು ನಿಮ್ಗೆ ಗೊತ್ತಿದ್ರೆ, ಪ್ರಾರಂಭದಲ್ಲಿ ನಿಮ್ಮ ಗಮನ ಸೈಕಲ್ ಮೇಲೇನೇ ಕೇಂದ್ರೀಕರಿ ಅಂತ ಇರುತ್ತೆ ಅಲ್ವಾ. ಗಾಡಿ ಓಡಿಸ್ತಿದ್ರು ತುಂಬಾ ಗಮನ. ಅದನ್ನ ಕಲ್ತ್ಕೊಳ್ತಾ ಹೋದ್ರೆ ಸೈಕಲ್ನ ಕೈ ಬಿಟ್ಟು ಸೈಕಲ್ ತುಳಿತಾರೆ, ನೋಡಿದ್ದೀರಾ? ಗಾಡಿ ಓಡಿಸ್ತಾರೆ ಕೈ ಬಿಟ್ಟು. ಹೌದು ಪ್ರಭುಜಿ. ನೋಡಿ, ಅದು ಮುಂದಿನ ಅಭ್ಯಾಸ ಮಾಡ್ತಾ ಹೋದಾಗ ಅದು ಕಲೆ ಆಗ್ಬಿಡುತ್ತೆ, ಅದು ಕಲ್ತ್ಕೊಂಡ್ಬಿಡ್ತೀವಿ. ಅದು ಕೈ ಬಿಟ್ಟು ಸೈಕಲ್ ತುಳಿತೀವಿ, ಕೈ ಬಿಟ್ಟು ಗಾಡಿ ಓಡಿಸ್ತೀವಿ. ಇಲ್ಲಿ ಪ್ರಾರಂಭದಲ್ಲಿ ನೋಡಿ ಆ ಗಮನ ಅಂತೇಳಿ ನಾವು ಮರ್ತೋಗ್ಬಿಡ್ತೀವ, ಗಾಡಿ ಸರಿಯಾಗಿ ಓಡಿಸಲ್ವಾ? ಓಡಿಸ್ತೀರಿ. ಅದೊಂದು ಕಲೆ ಕಲ್ತ್ಬಿಡುತ್ತೆ, ಬರ್ತಾ ಬಂದ್ಬಿಡುತ್ತೆ. ಅಭ್ಯಾಸ ವೈರ ಮಾಡ್ತಾ ಹೋದಾಗ ಏನಾಗುತ್ತೆ, ಈ ತರದೊಂದು ಬಂದ್ಬಿಡುತ್ತೆ. ಏನ್ ಬರುತ್ತೆ ನೋಡಿ, ತಸ್ಮಾತ್ ಸರ್ವೇಶು ಕಾಲೇಶು ಮಾಮನುಸ್ಮರ ಯುದ್ಧಚ. ಕೃಷ್ಣನನ್ನ ಸ್ಮರಣೆ ಮಾಡ್ಕೊಳ್ಳೋದು, ಯುದ್ಧ ಮಾಡೋದು. ನೋಡಿ, ಕೃಷ್ಣನಿಗೋಸ್ಕರ ಮಾಡೋದು. ನೋಡಿ 17ನೇ ಅಧ್ಯಾಯದಲ್ಲಿ ನಾವು ಅದನ್ನೇ ಓದಿದ್ದು. ನೋಡಿ, ಓಂ ತತ್ ಸತ್ ಅಂತ ಹೇಳಿ, ಅಂದ್ರೆ ಓಂ ತತ್ ಸತ್ ಅಂದ್ರೆ ಸಾಂಕೇತಿಕವಾಗಿ ಕೃಷ್ಣನನ್ನ ನಾನು ನೆನ್ಸ್ಕೊಂತಿದ್ದೀನಿ, ಈ ಸಂದರ್ಭದಲ್ಲಿ ಕೃಷ್ಣನಿಗೋಸ್ಕರ ಇದನ್ನ ಮಾಡ್ತಿದ್ದೀನಿ ಅಂತ ಹೇಳಿ ಮಾಡೋದು. ಓಂ ತತ್ ಸತ್. ನೋಡಿ, ಹರಿ ಓಂ ತತ್ ಸತ್. ನೋಡಿ, ಯಾರಿಗೋಸ್ಕರ ಇದು ಗುರಿ ಯಾರಿಗೋಸ್ಕರ ಅಂದ್ರೆ ನೋಡಿ ಇಲ್ಲಿ ಹೇಳ್ತಾರೆ. 27, 26, 27, 28 ಶ್ಲೋಕದಲ್ಲಿ ಹೇಳ್ತಾರೆ. ನೋಡಿ, ಅರ್ಜುನನೇ, ಭಕ್ತಿಯುತ ಯಜ್ಞದ ಗುರಿಯು ಪರಮ ಸತ್ಯ, ಅದನ್ನು ಸತ್ ಎನ್ನುವ ಪದವು ಸೂಚಿಸುತ್ತದೆ. ಇಂತಹ ಯಜ್ಞಗಳನ್ನು ಮಾಡುವಾತನನ್ನು ಮತ್ತು ಪರಮ ಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಸುವ ಎಲ್ಲ ಯಜ್ಞ. ನೋಡಿ, ಪರಮ ಪುರುಷನ ಸುಪ್ರೀತಿಗಾಗಿ ಅಂತ ಬರುತ್ತೆ. ನೋಡಿ, ಇದು ವಿಚಾರ. ನೋಡಿ, ಎಲ್ಲ ಯಜ್ಞ ತಪಸ್ಸು ದಾನಗಳನ್ನ ಸತ್ ಎಂದು ಕರೆಯುತ್ತಾರೆ. ಮಾಡುವಂಥದ್ದು ಎಲ್ಲವೂ ಪರಮ ಪುರುಷನ ಸುಪ್ರೀತಿಗಾಗಿ ಮಾಡಬೇಕು. ನೋಡಿ ಅದರ 28ನೇ ಶ್ಲೋಕದಲ್ಲಿ ಆ ಸುಪ್ರೀತಿಗಾಗಿ ಮಾಡದೇ ಇದ್ರೆ ಏನಾಗುತ್ತೆ ಅಂತ ಹೇಳಿ. ನೋಡಿ, ಈ ಒಂದು ಹಿನ್ನೆಲೆಯಲ್ಲಿ ಯಜ್ಞ ದಾನ ತಪ ನೋಡಿ, ಅಶಾಶ್ವತದ ಕಡೆಗೆ ತಪಸ್ ಮಾಡಿದ್ರೆ, ಏನೋ ಒಂದು ಕ್ಷುಲ್ಲಕ ಬಯಸ್ಕೊಂಡು ಮಾಡಿದ್ರೆ ಇದೇನು ಪ್ರಯೋಜನ ಆಗೋದಿಲ್ಲ. ನೋಡಿ, ಹಂಗೆ ನಾವು 17ನೇ ಅಧ್ಯಾಯದಲ್ಲಿ ಓದಿದ್ವಿ, ಮೆಲುಕು ಹಾಕ್ಬೇಕು ಅನ್ನೋದು ವಿಚಾರ. ನೋಡಿ, ಯಾವುದೇ ಆಗ್ಲಿ ಮೆಲುಕು ಹಾಕ್ತಾ ಇರಬೇಕು. ಅವಾಗ್ಲೇ ಅದು ದನಗಳಿಗೆ ಹೆಂಗೆ ಮೈ ಹಿಡಿಯುತ್ತೆ ನೋಡಿ, ಆ ಹುಲ್ಲು ಮೇವು ತಿಂದು ಶೇಖರಣೆ ಮಾಡಿಟ್ಕೊಂಡು ಅದನ್ನ ಮತ್ತೆ ಮೆಲುಕು ಹಾಕಿ ಚೆನ್ನಾಗಿ ಜಗಿದು ಆ ರಸವನ್ನ ಹೀರ್ಕೊಂಡು ನೋಡ, ನಾರಿನ ಅಂಶವನ್ನ ಸಗಣಿಯಾಗಿ ಅವರು ಹೊರಗಡೆ ಹಾಕ್ತವೆ. ಆ ರಸದಿಂದ ನೋಡಿ, ಆ ರಸದಿಂದ ರಕ್ತ ಆಗತ್ತೆ, ರಕ್ತದಿಂದ ಮಾಂಸ ಆಗತ್ತೆ, ಮಾಂಸದಿಂದ ಕೊಬ್ಬಾಗತ್ತೆ, ಕೊಬ್ಬಿನಿಂದ ಮೂಡೆ ಆಗತ್ತೆ. ನೋಡಿ, ಇದು ಹಂಗೆ ಧಾತುಗಳು ಅಂತ ಹೇಳ್ತಾರೆ. ನೋಡಿ, ಅದು ಹಂಗೆ ಆಗತ್ತೆ. ನೋಡಿ, ಹಂಗೆ ಇಡೀ ನಾವು ದೇಹ ಏನಿರುತ್ತೋ ನೋಡಿ, ನಾವು ತಿನ್ನುವಂತ ಆಹಾರ, ನಾವು ಚಿಂತಿಸುವಂತ ನೋಡಿ ವಿಚಾರಗಳು, ನೋಡಿ ಚಿಂತಿಸುವಂತ ವಿಚಾರಗಳು. ನೋಡಿ, ನಿಮ್ಗೆ ಈ ತೆನಾಲಿ ರಾಮಕೃಷ್ಣನ ಬೆಕ್ಕಿನ ಕತೆ ಗೊತ್ತಿದೆಯಾ ನಿಮಗೆ? ಸ್ಕೂಲಲ್ಲಿ ಯಾರಾದ್ರೂ ಓದಿದ್ರ? ತೆನಾಲಿ ರಾಮಕೃಷ್ಣನ್ ಬೆಕ್ಕು, ಆತನ ಭಯ ಇಡ್ಸ್ಬಿಟ್ಟಿರ್ತಾನೆ ನೋಡಿ. ಅದು ಹಾಲು ಅಂದ್ರೆ ಬಿಸಿ ಹಾಲು ಕೊಟ್ಟು ನೋಡಿ, ಆ ಒಂದು ಭಯದಲ್ಲಿ ಯಾರು ಭಯ ಇಂಥದ್ರಲ್ಲಿ ಬದುಕಿದ್ರೆ ಅವನು ನೋಡಿ ದೊಡ್ಡ ತೂಕನೇ ಬೆಳೆಸ್ಕೊಳಲ್ಲ. ಅಂದ್ರೆ ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದಂದ್ರೆ ನೋಡಿ, ಈ ಭಗವದ್ಗೀತೆ ಏನ್ ಓದ್ತೀವಿ ಇದನ್ನ ಮೆಲ್ಕ್ ಹಾಕ್ಬೇಕು ಅಂತ ನೋಡಿ. ಈ 18ನೇ ಅಧ್ಯಾಯದಲ್ಲಿ ಈ ಮೆಲುಕು ಹಾಕುವಂತ ಒಂದು ಪ್ರಯತ್ನ ಆಗ್ತಾ ಇದೆ. ಇಡೀ ಭಗವದ್ಗೀತೆ ಓದೋದನ್ನ ಇಲ್ಲಿ ಒಟ್ಟು ಇನ್ನೊಂದ್ಸತಿ ರಿವಿಷನ್ ಆಗ್ತಾ ಇದೆ. ಅದನ್ನೇ ಇಲ್ಲಿ ಹೇಳ್ತಾರೆ, ಅರ್ಜುನ ಉವಾಚ. ನೋಡಿ, ಭಗವದ್ಗೀತೆಯಲ್ಲಿ ಅರ್ಜುನ ಮಾತಾಡುವಂಥದ್ದು ಆ ಪ್ರಶ್ನೆ ಏನಾಗಿತ್ತು
ಅನ್ನೋದು ತುಂಬಾ ಗೊತ್ತೇ ಇರ್ಬೇಕು ನಮ್ಗೆ. ಅರ್ಜುನನ ಪ್ರಶ್ನೆ ಆಧಾರಿತವಾಗಿ ನಾವು ಭಗವದ್ಗೀತೆಯನ್ನ ಯಾವ ಪ್ರಶ್ನೆಗೆ ಕೃಷ್ಣ ಇದನ್ನ ಹೇಳಿದ್ದು ಅನ್ನೋದನ್ನ ಚೆನ್ನಾಗಿ ನಾವು ಕಲ್ತ್ಕೊಬೇಕು. ನೋಡ, ಆ ಒಂದು ಹಿನ್ನೆಲೆಯಲ್ಲಿ ಭಗವದ್ಗೀತೆನ ಅರ್ಥ ಗ್ರಹಿಸ್ಕೊಂತ ಹೋಗ್ಬೇಕು. ನೋಡಿ, ಹಂಗೆ 17ನೇ ಅಧ್ಯಾಯದ ಪ್ರಾರಂಭದಲ್ಲಿ ಅರ್ಜುನ ಒಂದು ಪ್ರಶ್ನೆ ಕೇಳಿಬಿಟ್ಟ. ಪೂಜೆ ಬಗ್ಗೆ ಪ್ರಶ್ನೆ ಕೇಳಿದ. ಅದು ನೋಡಿ, ಇಷ್ಟು 28 ಶ್ಲೋಕಗಳ ನೋಡಿ 27 ಶ್ಲೋಕಗಳಿಗೆ ಉತ್ತರ ಆಯ್ತು. 27 ಶ್ಲೋಕಗಳಿಂದ ಒಂದು ಶ್ಲೋಕದ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾನೆ. ಇದು ಹಂಗೇನೆ ನೋಡಿ, ಅರ್ಜುನನು ನುಡಿಗ್ಲೂ ಕೂಡ ಹಂಗೇನೆ. ಈಗ ವಿಚಾರ ತಿಳ್ಕೊಂಡಿದ್ದಾನೆ. ಏನ್ ತಿಳ್ಕೊಂಡಿದ್ದಾನೆ? ಶ್ರದ್ಧೆಯ ಪ್ರಭೇದಗಳು ಎಲ್ಲವನ್ನ ತಿಳ್ಕೊಂಡಿದ್ದಾನೆ. ಈಗ ಅರ್ಜುನನಿಗೆ ಇನ್ನೊಂದು ಪ್ರಶ್ನೆ ಬಂದಿದೆ ನೋಡಿ. ಹಿಂಗೆ ಪ್ರಶ್ನೆಗಳು ಬಂದ್ರೆ, ಪ್ರಶ್ನೆಗಳು, ಉಪಪ್ರಶ್ನೆಗಳು, ಈ ತರದ್ದು ಯಾವುದೇ ಒಂದು ಕ್ಲಾಸ್ ಅಲ್ಲಿ ಎಲ್ಲೇ ಆಗ್ಬೋದು. ನೀವು ಒಂದು ಮಾತುಕತೆಯಲ್ಲಿ, ಸಂಭಾಷಣೆಯಲ್ಲಿ ಎಲ್ಲೇ ಆಗ್ಲಿ, ಈ ತರ ಬಂದ್ರೆ ಅವ್ರಿಗೆ ಹೇಳಕ್ಕೆ ಖುಷಿ. ನೋಡಿ ನೋಡಿ ಮೊನ್ನೆ ಅವರು ಗಿರಿರಾಜ್ ಗೋವಿಂದ್ ಪ್ರಭು ಹೇಳ್ತಿದ್ರು, ಎಲ್ಲರೂ ಕೇಳಿಸ್ಕೊತಿದ್ದೀರಾ? ಸರಿಯಾಗಿ ಕೇಳಿಸ್ಕೊತಿದ್ದೀರಾ? ಯಾರಾದ್ರೂ ಹೂಗುಟ್ರೆ ಒಳ್ಳೇದು, ಯಾಕಂದ್ರೆ ನಾನು ಹೇಳೋದು ನಿಮ್ಗೆ ಕೇಳಿಸ್ತಿರ್ತಾ ಇಲ್ವೋ ಅಂತ ಅಲ್ವಾ? ಹಂಗೆ ಪ್ರಶ್ನೆ ಕೇಳ್ತಿದ್ರಿ, ಉಪಪ್ರಶ್ನೆ ಕೇಳ್ತಿದ್ರಿ ಅಂತಂದ್ರೆ ಏನ್ ಅರ್ಥ ಅಂದ್ರೆ, ನೀವು ಕೇಳೋದನ್ನ ಚೆನ್ನಾಗಿ ಗ್ರಹಿಸ್ಕೊತಿದ್ದೀರಿ ಅಂತ. ಇದು ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ನಿಜ ಹೇಳ್ತೀನಿ, ಕ್ಲಾಸಲ್ಲಿ ನೀವು ಯಾವತ್ತಾದ್ರೂ ಯಾರಿಗಾದ್ರೂ ಒಂದು ಕ್ಲಾಸ್ ಮಾಡಿದ್ರೆ ನೋಡಿ, ಯಾವತ್ತಾದ್ರೂ ಎಲ್ಲಾದ್ರೂ ಕೆಲವು ಅವರು ಎಷ್ಟು ಗಮನ ಕೊಡ್ತಿದ್ದಾರೆ ಅಂತ ಯಾವಾಗ ನಮ್ಗೆ ಗೊತ್ತಾಗತ್ತಂದ್ರೆ, ಅವರು ಕೇಳೋ ಉಪಪ್ರಶ್ನೆಗಳಿಂದ ಗೊತ್ತಾಗುತ್ತೆ. ಒಂದು ಪ್ರಶ್ನೆ ನೋಡಿ ಕೇಳಿರ್ತಾರೆ, ನಾವು ಉತ್ತರ ಹೇಳ್ತಿರ್ತಾರೆ, ಅದ್ರ ಮೇಲೆ ಇನ್ನೊಂದೇನೋ ಪ್ರಶ್ನೆ, ಅದ್ರ ಮೇಲೆ ಇನ್ನೊಂದು ಕೇಳ್ತಾರೆ. ಎಂತ ಗಂಭೀರ, ತೀವ್ರ, ಒಳ್ಳೆ ಪ್ರಶ್ನೆ ಕೇಳ್ತಾರೆ ಅನ್ನೋದ್ರ ಆಧಾರದ ಮೇಲೆ ಅವರು ಎಷ್ಟು ಆಳ ಅಗಲಕ್ಕೆ ಆ ವಿಷಯವನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅದ್ರ ಮೇಲೆ ಅವ್ರು ಹೇಳೋರ್ಗು ಇನ್ನೂ ಉತ್ಸಾಹ, ಇನ್ನೂ ನೋಡಿ ವಿಶೇಷ ವಿಚಾರಗಳನ್ನ, ಗಂಭೀರವಾದಂಥದ್ದು, ಇನ್ನೂ ಆಳವಾದ ವಿಚಾರಗಳು ಹೇಳಕ್ಕೆ ನೋಡಿ ಅವ್ರಿಗೂ ಉತ್ಸಾಹ ಬರುತ್ತೆ. ನೋಡಿ ಅದನ್ನೇ ಹೇಳ್ತಾರೆ ನೋಡ್ರಿ, ರಾತ್ರಿ ಎಲ್ಲ ರಾಮಾಯಣ ನೋಡಿ ಬೆಳಗ್ಗೆ ಎದ್ದು ರಾಮನಿಗೂ ಸೀತೆಗೆ ಏನ್ ಸಂಬಂಧ ಅಂತ ಕೇಳಿದಂತೆ. ನೀವು ಕೇಳಿದ್ದೀರಾ ಕಾದೆ ಅಲ್ವಾ? ಹೌದು ಪ್ರಭು. ನೋಡಿ, ಹಿಂಗೆ ಯಾರಾದ್ರೂ ಕೇಳಿದ್ರೆ ಅದರ ಅರ್ಥ ಏನು? ಸೀತೆಗೂ ರಾಮನಿಗೆ ಏನ್ ಸಂಬಂಧ ಅಂದ್ರೆ ಅವತ್ತು ಅವ್ರ ಕ್ಲಾಸ್ ಕೇಳಿಲ್ಲ ಅಂತ. ಏನು ಕೇಳಿರಲ್ಲ ಅಲ್ಲಿ, ನಾವು ಅದ್ರ ಬಗ್ಗೆ ಏನು ಚಿಂತನೆಯನ್ನು ಮಾಡಿರಲ್ಲ, ಕೇಳೂ ಇಲ್ಲ ಅಂತ. ಅವಲೋಕನೂ ಮಾಡಿರೋದಿಲ್ಲ, ಸರಿಯಾಗಿ ಕೇಳಿಸ್ಕೊಂಡೇ ಇರೋದಿಲ್ಲ ಅಲ್ವಾ? ನೋಡಿ, ಈ ತರ ಪ್ರಶ್ನೆ ಕೇಳ್ಬಿಟ್ರೆ, ರಾಮಾಯಣ ಎಲ್ಲ ಕೇಳಿ ರಾಮನಿಗೂ ಸೀತೆಗೆ ಏನ್ ಸಂಬಂಧ ಅಂತ ಕೇಳ್ಬಿಟ್ರೆ ಅರ್ಥ ಆಗೋಗ್ಬಿಡುತ್ತೆ. ಅವನು ಯಾರು ಹೇಳ್ತಾನಲ್ವ ಹತ್ರ, ಅವನು ಏನೂ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ, ಕೇಳಿಸ್ಕೊಂಡಿಲ್ಲ, ಅದ್ರ ಬಗ್ಗೆ ಚಿಂತಿಸಿಲ್ಲ ಅಂತೇಳಿ. ಹಂಗೆ ಈಗ ನೀವು ಕೂಡ ಬಹಳಷ್ಟು ಜನ ಅಂದ್ರೆ ಒಂದು ಫೋನಲ್ಲಿ ಇರ್ತಾರೆ, ಇಲ್ಲ ಅಂದ್ರೆ ಒಂದು ನಿದ್ದೆ ಮಾಡಿರ್ತಾರೆ ಪ್ರಭು. ನೋಡಿ, ನೀವು ಭಾಗವತ ಓದ್ ಮುಗಿಸಿದಿರಿ ನೋಡಿ. ನನಗೂ ನಮ್ಮ ಶಿಕ್ಷಾ ಗುರುಗಳು ಡೆಲ್ಲಿಲಿದ್ದಾಗ ಅವ್ರು ಕೇಳಿದ್ರು, ಭಗವದ್ಗೀತೆ ಓದಿದ್ಯಾ ಅಂದ್ರು. ಓದಿದ್ದೀನಿ. ಎಷ್ಟು ಸತಿ ಓದಿದ್ದೀನಿ? ಒಂದ್ 2-3 ಸತಿ ಹಿಂಗೆ ಓದಿದ್ದೀನಿ. ಕೆಲವು ಪ್ರಶ್ನೆಗಳು ಕೇಳ್ತಾ ಹೋದ್ರು. ಅವರು ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರನೇ ಹೇಳಕ್ ಆಗ್ಲಿಲ್ಲ ನನಗೆ ಅರ್ಥನೇ ಆಗಿಲ್ಲ. ಅವಾಗ ನನ್ಗೆ ಅರಿವಾಯ್ತು, ಏನು ಗೊತ್ತಿಲ್ಲ ನೋಡಿ, ನಾನು ಭಗವದ್ಗೀತೆ ಓದೇ ಇಲ್ಲ ಅಂತ ಅನಿಸ್ತು. ಹೆಂಗೆ ನನ್ನ ಬಗ್ಗೆ ತಿಳ್ಕೊಂಡು ಅಂದ್ರೆ, ನೋಡಿ, ಅನ್ನ ಬೆಂದಿದ್ಯಾ ಅಂತ ಹೆಂಗ್ ನೋಡ್ತೀರಿ? ಇಡೀ ಅನ್ನದ ಅಗಲಗಳನ್ನೆಲ್ಲ ಈಚೆಗೆ ನೋಡ್ತೀರಾ? ಒಂದೆರಡು ಅನ್ನ ಅಗಲ ನೋಡ್ತೀರಾ ಅಲ್ವಾ? ಒಂದೆರಡಷ್ಟೇ ನೋಡ್ತಿದ್ರು. ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅನ್ನ ಬೆಂದಿದ್ಯಾ ಅಂತ ಗೊತ್ತಾಗ್ಬಿಡುತ್ತೆ. ಹಂಗೆ ನನ್ನನ್ನು ಎರಡು ಪ್ರಶ್ನೆ ಕೇಳಿ ನೋಡಿದ್ರು. ಹೇಳ ಗೊತ್ತಾಗ್ಲಿಲ್ಲ ನೋಡಿ. ನಾನು ಅರ್ಥ ಮಾಡ್ಕೊಂಡೆ, ಅವರು ಅರ್ಥ ಮಾಡ್ಕೊಂಡ್ರು. ಭಗವದ್ಗೀತೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತ. ಹಂಗೆ ಆಮೇಲೆ ಅವ್ರು ಯಾಕೆ ಹಿಂಗೆ ಕೇಳಿದ್ರು, ನನಗೆ ಪರೀಕ್ಷೆ ಮಾಡಿದ್ರು ಅಂದ್ರೆ, ನಾನು ಅವ್ರಿಗೆ ನಮ್ಮ ಶಿಕ್ಷಾ ಗುರುಗಳು ನೋಡಿ, ನಮ್ಮ ಮೆಂಟರ್ ಕೌನ್ಸಿಲರ್ ನೋಡಿ, ನಮ್ಮ ಕಾಲೇಜಿಗೆ ನೋಡಿ ಬರ್ತಿದ್ರು. ಡೆಲ್ಲಿಲಿ ವಾರ ಬರ್ತಿದ್ರು. ಅವ್ರನ್ನೇನು ನಾವು ಪ್ರಶ್ನೆ ಕೇಳ್ತೇವೆ ಭಗವದ್ಗೀತೆ ವಿಚಾರದ ಬಗ್ಗೆ.
ಇನ್ನು ಕೇಳ್ತಿರ್ಲಿಲ್ಲ, ಚರ್ಚೆ ಮಾಡ್ತಿರ್ಲಿಲ್ಲ. ಓದಿದ್ದೀರಾ ಅಂದ್ರೆ ಓದಿದ್ದೀನಿ ಅಷ್ಟೇ. ಓದ್ಕೊಂಬಿಡಿ 2, 3, 4, 5 ಸಾರಿ ಹೊತ್ತಿ ಓದ್ಬಿಟ್ಟಿದ್ದೀನಿ. ನಂಗೆ ಪ್ರಶ್ನೆ ಕೇಳಿ ನೋಡಿದಾಗ ಉತ್ತರ ಆಗಬೇಕು ನೋಡಿ. ಹಂಗೆ ಹಂಗೆ ನಾವು ಕೂಡ ನಾವು ಪ್ರಶ್ನೆ ಕೇಳ್ತಿಲ್ಲ, ಚರ್ಚೆ ಮಾಡ್ತಿಲ್ಲ, ಇತರರಿಗೆ ಅದನ್ನ ಹೇಳ್ತಿಲ್ಲ ಅಥವಾ ಕೇಳ್ತಿಲ್ಲ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ನಾವು ಅರ್ಥ ಮಾಡ್ಕೊಂಡಿಲ್ಲ, ಓದ್ತಾ ಇಲ್ಲ ಅಂತ. ಓದಿದ್ರೇನು ಕೂಡ ನಮಗೆ ಸರಿಯಾಗಿ ಅರ್ಥ ಆಗಿಲ್ಲ. ಒಂದ್ಸತಿ ಹಂಗೆ ಸುಮ್ಮನೆ ಓದ್ಕೊಂಡು ಹೋಗಿರ್ಬೋದು, ಮುಗಿಸಿರ್ಬೋದು ಅಷ್ಟೇ, ಆದ್ರೆ ಅರ್ಥ ಮಾಡ್ಕೊಂಡಿಲ್ಲ. ಹಾಗಾಗಿ ನೀವು ಓದುವುದರ ಸೂಚನೆ ಏನು? ನೀವು ಚೆನ್ನಾಗಿ ಓದ್ತಿದ್ದೀರಿ, ಅರ್ಥ ಮಾಡ್ಕೋತೀರಿ ಅನ್ನೋದ್ರ ಸೂಚನೆ ಏನಾಗ್ಬೇಕು? ಪ್ರಶ್ನೆ ಕೇಳ್ಬೇಕು ಪ್ರಭುಜಿ. ಬದಲಾಗಿದೆಯಾ? ನೋಡಿ, ಬದಲಾಗಿರ್ಬೇಕು. ಆದ್ರ ಓದಿ ಅರ್ಥ ಮಾಡ್ಕೊಂಡು ಆ ಪ್ರಕಾರ ನಡೆನೂ ಕೂಡ ಇರ್ಬೇಕು. ಇಲ್ಲಿ ಪ್ರಶ್ನೆ ಕೇಳ್ಬೇಕು. ಕೇಳೋ ಪ್ರಶ್ನೆ ಇದ್ದಿದ್ರೆ ಇಲ್ಲಿ ಕೇಳೋ, ಈಗ ನಮ್ಮ ಗುರುಗಳು ಹೇಳಿದ್ರಲ್ಲ, ಅವ್ರು ಕೇಳಿದ್ರೆ ಪ್ರಶ್ನೆ ಕೇಳಿದಕ್ಕೆ ಉತ್ತರ ಹೇಳೋ ತರ ಅದು ಇರ್ಬೇಕು ನೋಡಿ. ಮಧ್ವಾಚಾರ್ಯರು ಅವರು ಬಾಲ್ಯದಲ್ಲಿ ಗುರುಕುಲಕ್ಕೆ ಹೋಗ್ತಾರೆ. ಆ ಗುರುಕುಲ, ನೀವು ಮಧ್ವಾಚಾರ್ಯ ಫಿಲಮ್ ನೋಡಿ, ನಾವು ಒಂದಿನ ಸ್ಕ್ರೀನಿಂಗ್ ಕೂಡ ಮಾಡೋಣ. ಹಿಂಗೆ ಪ್ರೂಫಾದ್ರ ಬಯೋಗ್ರಫಿ, ಪ್ರೂಫಾದ್ರ ಬಗ್ಗೆ ಸಿನಿಮಾ ನೋಡಿದ್ರೆ ಆ ಥರ ನೋಡೋಣ. ಅದು 2.5 ಅವರ್ ಮೇಲೆ ಇದೆ, ತುಂಬ ದೊಡ್ಡ ಫಿಲ್ಮ್. ನೋಡೋಣ, ಎಲ್ಲರೂ ಕೂತ್ಕೊಂಡು ಒಂದ್ಸತಿ ಜೊತೆ ನೋಡೋಣ, ಫಿಲ್ಮ್ ನೋಡೋಣ ಎಲ್ಲರೂ ಕೂತ್ಕೊಂಡು, ಯಾವತ್ತಾದ್ರೂ ಒಂದು ಸಮಯ ಇರುವಂತ ದಿನ ನೋಡಿ. ಇಲ್ಲಿದ್ರೆ ನೋಡ್ರಿ ಅಂದ್ರೆ ನೋಡೋದಿಲ್ಲ. ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಇವರು ಜೀವನದ ಬದುಕು ತಿಳ್ಕೊಳ್ಳುವಂತ ಅವಶ್ಯಕತೆ ಇದೆ. ಅವರು ಗುರುಕುಲಕ್ಕೆ ಹೋಗ್ತಾರೆ. ಗುರುಕುಲದಲ್ಲಿ ಅವರಿಗೆ ಆಗಿನ ಕಾಲದಲ್ಲಿ ಆ ಗುರುಕುಲ ಎಲ್ಲ ನಡೆಸ್ತಿದ್ದದ್ದು ಮಾಯವಾದ ಅದ್ವೈತ ಸನ್ಯಾಸಿಗಳು. ಮಾಯವಾದ ಅದ್ವೈತ ಸನ್ಯಾಸದಲ್ಲಿ ಏನ್ ಹೇಳ್ಕೊಡ್ತಾರೆ? ನೆನ್ನೆ ನಾವು ಚರ್ಚೆ ಮಾಡ್ತಿದ್ವಲ್ವಾ, ಏನ್ ಹೇಳ್ತಾರೆ ಅವರು? ನೇತಿ 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 ನೇತಿ. ಪರಮಸತ್ಯ ಯಾವುದು ಅಂದ್ರೆ ಅವರು ಸ್ಪಷ್ಟವಾಗಿ, ನಿಖರವಾಗಿ, ನೇರವಾಗಿ ಹೇಳೋದಿಲ್ಲ. ಏನಂತ ಹೇಳ್ತಾರೆ? ಇದಲ್ಲ ಇದಲ್ಲ ಇದಲ್ಲ, ಇದೂ ಅಲ್ಲ, ಇದಲ್ವಾ, ಆಗಿದ್ರೆ ಇದಾ ಅಂದ್ರೆ ಅದೂ ಅಲ್ಲ ಅಂತಾರೆ. ಹಾಗಿದ್ರೆ ಯಾವುದು ಅಂತ ಪ್ರಶ್ನೆ ಬರುತ್ತೆ. ಅದು ಉಪನಿಷತ್ತುಗಳಲ್ಲಿ ಹಿಂಗೆ ಹೇಳ್ತಾರೆ. ಆ ಉಪನಿಷತ್ತುಗಳ ಆಧಾರವಾಗೇನೆ ನೋಡಿ, ನೋಡಿ ಮಾಯವಾದ ಅದ್ವೈತ ಸಿದ್ಧಾಂತ ಎಲ್ಲ ಇರುವಂತದ್ದು. ಅವುಗಳ ಬಗ್ಗೆ ಎಲ್ಲ ನಮ್ಗೆ ಗೌರವ ಇದೆ ನೋಡಿ. ಉಪನಿಷತ್ತುಗಳಲ್ಲಿ ಒಂದು ಆಧಾರವಾಗಿ ಹೇಳ್ತಾರೆ. ತುಂಬಾ ಗೊಂದಲ ಆಗತ್ತಲ್ಲಿ. ಸ್ಪಷ್ಟವಾಗಿ, ನಿಖರವಾಗಿ, ನೇರವಾಗಿ ಪರಮಸತ್ಯ, ದೇವೋತ್ತಮ, ಪರಮ ಪುರುಷ, ಕೃಷ್ಣ ವ್ಯಕ್ತಿ ನೋಡಿ. ಆತನಿಗೂ ಕೂಡ ನೋಡಿ ನಮ್ಮಂಗೆ ನಿಮ್ಮಂಗೆ ನೋಡಿ ಒಂದು ಪ್ರೀತಿ, ಒಂದು ಭಕ್ತಿ ಇವೆಲ್ಲ ಬೇಕು, ಸ್ಪಂದನೆ ನೋಡಿ, ಷಡ್ವಿಧ ಪ್ರೀತಿ ಲಕ್ಷಣಂ ಇವೆಲ್ಲ ಇರುತ್ತೆ ಅಂತ ಅಲ್ಲಿ ಒಪ್ಪೋದಿಲ್ಲ. ಆ ಸಿದ್ಧಾಂತದಲ್ಲಿ ಒಪ್ಪೋದಿಲ್ಲ ನೋಡಿ. ಪರಮಸತ್ಯಕ್ಕೆ ಷಡ್ವಿಧ ಪ್ರೀತಿ ಲಕ್ಷಣಗಳೆಲ್ಲನೂ ಹೇಳೋದಿಲ್ಲ. ಏನದು ಷಡ್ವಿಧ ಪ್ರೀತಿ ಲಕ್ಷಣ? ಏನಾದ್ರು ಹೇಳ್ತೀರಾ? ಭಕ್ತರಿಗೆ ಒಬ್ಬೊಬ್ಬರಿಗೆ ಪ್ರತಿಗೃಣಾಪಿ ಭುಂಜತೆ ಉಡುಗೊರೆ ಕೊಡೋದು, ಪ್ರಸಾದಕ್ಕೆ ಆಹ್ವಾನ ಮಾಡೋದು, ಉಡುಗೊರೆ ಕೊಡೋದು, ಉಡುಗೊರೆ ಸ್ವೀಕರಿಸೋದು. ಹೌದು ನೋಡಿ. ಹಂಗೆ ನೋಡಿ, ಈ 6 ವಿಧ ಷಡ್ವಿಧ ಪ್ರೀತಿ ಲಕ್ಷಣಗಳು ಅಲ್ಲಿ ಅರ್ಥ ಆಗೋದಿಲ್ಲ ಅವ್ರಿಗೆ. ದದಾತಿ ಪ್ರತಿಗೃಹಣಾತಿ ಭುಂಜತೆ ಭೋಜಯತೆ ಅಲ್ವಾ ನೋಡಿ. ಗುಹ್ಯಂ ಆಖ್ಯಾತಿ ನೋಡಿ, ಸೀಕ್ರೆಟ್, ನನ್ನ ಹತ್ರ ಏನೋ ಒಂದು ಸೀಕ್ರೆಟ್ ನಾನು ಓದ್ಲ ಪ್ರಭು ಅನುವಾದ. ಹೇಳಿ. ದಾನವಾಗಿ ಕೊಡುಗೆಗಳನ್ನು ಕೊಡುವುದು, ದಾನಗಳನ್ನು ಸ್ವೀಕರಿಸುವುದು, ತನ್ನ ಮನಸ್ಸನ್ನು ಬಿಚ್ಚಿ ಹೇಳುವುದು, ರಹಸ್ಯವಾಗಿ ಕೇಳಿ ತಿಳಿದುಕೊಳ್ಳುವುದು, ಪ್ರಸಾದ ಸ್ವೀಕರಿಸುವುದು ಮತ್ತು ಪ್ರಸಾದ ಕೊಡುವುದು, ಇವು ಭಕ್ತರ ನಡುವೆ ನಡೆಯುವ 6 ಪ್ರೇಮ ಸಂಕೇತಗಳು. ನೋಡಿ, ಯಾರನ್ನಾದ್ರೂ ಪ್ರೀತಿಸ್ತಾರೆ, ಯಾರ ಬಗ್ಗೆ ಈ ನೋಡಿ, ಒಂದು ತಾಯಿ ಮಗುವನ್ನ ಪ್ರೀತಿಸುತ್ತಾರೆ, ಮಗು ತಾಯಿನ ಪ್ರೀತಿಸುತ್ತಾರೆ ನೋಡಿ. ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡನನ್ನ ನೋಡಿ. ಒಬ್ಬ ಪರಸ್ಪರ ಸ್ನೇಹಿತರ ಮಧ್ಯದಲ್ಲಿ, ಅಥವಾ ಭಕ್ತ ಭಗವಂತನಲ್ಲಿ ಏನೋ ಒಂದು ಪ್ರೀತಿ ಲಕ್ಷಣಗಳು. ಪ್ರೀತಿಸ್ತಾರೆ ಅಂತಂದ್ರೆ ಅಲ್ಲೊಂದು ಪ್ರೀತಿ ಇದೆ ಅಂದ್ರೆ ಕೊಡೋದು ತಗೊಳ್ಳೋದು ಆಗ್ಬೇಕು, ಎಕ್ಸ್ಚೇಂಜ್ ಆಗ್ಬೇಕು ನೋಡಿ. ಅಲ್ಲಿ ಆ ತರದ್ದು ಇರೋದಿಲ್ಲ. ಎಲ್ಲಿ ಆ ಬೇರೆ ಸಿದ್ಧಾಂತಗಳು ಅಲ್ಲಿ ಬ್ರಹ್ಮನ್ ಬೆಳಕು ಅನ್ನೋ ತರದ್ದು ಹೇಳ್ಕೊಡ್ತಾರೆ. ಅದೇ ಪರಮ ಸತ್ಯ ಈ ತರದ್ ಆಗ್ಬಿಡುತ್ತೆ ನೋಡಿ. ಹಂಗಾಗಿ ನೋಡಿ, ಇದು ಬಹಳ ಮುಖ್ಯ.
ಬಹಳ ಮುಖ್ಯ ಈ ಸಿದ್ಧಾಂತ ನೋಡಿ. ಈಗ ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧಚ ಅಂದ್ರೆ ಅದೇ. ಕೃಷ್ಣ ಅಂದ್ರೆ ಯಾರು? ಒಂದು ಬೆಳಕೋ, ಒಂದು ಜ್ಯೋತಿನೋ, ಒಂದು ಬಿಂದುನೋ? ನೋಡಿ ಹಿಂಗೆ ಬೇರೆ ಬೇರೆ ಈ ಸಂಸ್ಥೆಗಳು ನೋಡಿ, ಆಧ್ಯಾತ್ಮಿಕ ಕೇಂದ್ರಗಳು ನೋಡಿ, ಯಾರ್ಯಾರೋ ಹಿಂಗೆ ಹೇಳ್ಕೊಡೋದು. ಒಂದು ಬಿಂದು ಅಂತ ಹೇಳ್ಕೊಡೋದು, ಒಂದು ಜ್ಯೋತಿ ಅಂತ ಹೇಳ್ಕೊಡೋದು, ಒಂದು ಬೆಳಕು ಅಂತ ಹೇಳ್ಕೊಡೋದು. ನೋಡಿ ಇದೆಲ್ಲನೂ ನೋಡಿ ಅವ್ಯಕ್ತ ರೂಪಗಳು. ನೋಡಿ ಅಪೌರುಷ ಅಂದ್ರೆ ವ್ಯಕ್ತಿ ಅಲ್ಲದೆ ಇರುವಂತ ಅವ್ಯಕ್ತ ಒಂದು ಸಿದ್ಧಾಂತ. ನೋಡಿ ಇದು ಪರಿಪೂರ್ಣತೆ ಅಲ್ಲ. ನೋಡಿ ಭಗವದ್ಗೀತೆಯನ್ನು ಓದಿದ ನಂತರ ನೋಡಿ ನಮಗೆ ಈಗ ಚರ್ಚೆ ಪ್ರಶ್ನೋತ್ತರ, ನೀವು ಸರಿಯಾಗಿ ತಿಳ್ಕೊಂಡಿದೀವ ಇಲ್ಲ ಅಂತ ಒಂದು ಪರೀಕ್ಷೆ, ನಮಗ್ ನಾವೇ ಸರಿಯಾಗಿ ತಿಳ್ಕೊಂಡಿದೀವ ಅಂತ ಒಂದು ಪರೀಕ್ಷೆ. ಇವು ಏನು ಅಂದ್ರೆ ನೋಡಿ ಈ ಒಂದು ಅಂಶಕ್ಕೆ ಬಂದಿರು. ಏನದು? ದೇವೋತ್ತಮ ಪರಮ ಪುರುಷ ನೋಡಿ, ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧಚ ಇದೆಯಲ್ಲ, ಅದು ಕೃಷ್ಣ ವ್ಯಕ್ತಿ ಅಂತ. ಆತನಿಗೂ ಕೂಡ ಬಯಕೆ ಇದಾವೆ, ಬಯಸ್ತಾನೆ ಆತ. ಭಗವದ್ಗೀತೆಯಲ್ಲಿ ಓದಿದ್ರೆ ನಿಮ್ಗೆ ಇದು ಸ್ಪಷ್ಟ ಆಗತ್ತೆ. ಅರ್ಜುನ ತಾನು ಹೇಳ್ದಂಗೆ ಕೇಳಲಿ, ತನ್ನ ನಿರ್ದೇಶನಗಳನ್ನ ಪಾಲಿಸ್ಲಿ ಅಂತ ಕೃಷ್ಣ ಬಯಸ್ತಾನೆ. ನೋಡಿ ಇಡೀ ಭಗವದ್ಗೀತೆ ಹೇಳೋದು ಅದಕ್ಕೆ. ಭಗವದ್ಗೀತೆ ಓದಿ ಕೇಳಿದವ್ರು ಏನಾಗ್ಬೇಕು? ಭಕ್ತರಾಗ್ಬೇಕು. ಶರಣಾಗ್ಬೇಕು. ಶರಣಾಗ್ಬೇಕು. ಅದೇ ಈಗ 18ನೇ ಅಧ್ಯಾಯದ ನೋಡಿ ಒಂದು ಶ್ಲೋಕದಲ್ಲಿ, ಬಹುಶಃ 68 ಅನ್ಸುತ್ತೆ ನೋಡಿ, ಅದರಲ್ಲಿ ಹೇಳ್ತಾರೆ, ಎಲ್ಲವನ್ನ ಬಿಟ್ಟು ನಿನ್ನ ಏನೇನೆಲ್ಲ ಹಿಂದಿನ ನೋಡಿ 18ನೇ ಅಧ್ಯಾಯದಲ್ಲಿ ನೋಡಿ ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಂತ ನೋಡಿ ಅರ್ಜುನನಿಗೆ ಹೇಳೋದು. ಅದೇ ಕೊನೇ ಮಾತು ಭಗವದ್ಗೀತೆ. ಅಲ್ಲಿಂದ ಮುಂದೆ ನೋಡೋದು ಭಗವದ್ಗೀತೆ ನೋಡಲ್ಲ ಅಲ್ವಾ? ಎಷ್ಟನೇ ಶ್ಲೋಕ ಮತ್ತೆ ಇದು? ಸರ್ವಧರ್ಮಾನ್ ಪರಿತ್ಯಜ್ಯ 66 66ನೇ ಶ್ಲೋಕ, 18ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ ಈ 18ನೇ ಅಧ್ಯಾಯ ಕೊನೆ ಆಗತ್ತೆ. ಕೊನೆ ಸಂದೇಶ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಾಯಿಷ್ಯಾಮಿ ಮಾ ತ್ವಚ. ಡೋಂಟ್ ವರಿ. ನೋಡಿ ನಾನು ನಿನ್ನೆಲ್ಲ ಪಾಪಗಳಿಂದ ಏನೇನೆಲ್ಲ ಗೊತ್ತಿದ್ದು ಏನೆಲ್ಲ ಮಾಡಿದೋ ಅದನ್ನೆಲ್ಲ ತೊಲಗಿಸ್ಬಿಡ್ತೀನಿ. ನನಗೆ ನಿನ್ನ ಹಿಂದೆ ಏನೇನೆಲ್ಲ ನಿನ್ನ ಧರ್ಮಗಳಿದಾವೋ, ಏನೇನೆಲ್ಲ ನೀನು ಅನುಸರಿಸ್ತಿದ್ದೋ, ನಂಬಿಕೆಗಳಾಗಿತ್ತೋ ಎಲ್ಲನೂ ಬಿಟ್ಬಿಡು, ನನ್ನ ಒಬ್ಬನಿಗೇ ಶರಣಾಗು, ನಿನ್ನ ಎಲ್ಲ ಬೇಕು ಬೇಡಗಳನ್ನ ನಾನು ನೋಡ್ಕೊತೀನಿ ಅಂತ ಹೇಳೋದು. ನೋಡಿ ಹಂಗೆ ಇದು ಕೊನೇ ಮಾತು. ಹಂಗೆ ಇಲ್ಲಿ ಈ ಶ್ಲೋಕದಲ್ಲಿ ಇವತ್ತು ಅರ್ಜುನ ಪ್ರಶ್ನೆ ಕೇಳ್ತಿದ್ದಾನೆ. ನೋಡಿ 66ನೇ ಶ್ಲೋಕವನ್ನ ಓದ್ಕೊಂಡು 61ನೇ ಶ್ಲೋಕ ಓದಿದ್ರೆ ಬಹಳ ವಿಶೇಷವಾಗಿದೆ. ನೋಡಿ ಹಂಗೆ ಇಲ್ಲಿ ಅರ್ಜುನ ಏನ್ ಪ್ರಶ್ನೆ ಕೇಳ್ತಾನೆ ಅಂದ್ರೆ, ಅರ್ಜುನನು ಹೇಳಿದನು, ಮಹಾಬಾಹುವೆ, ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ನೋಡಿ ಕೃಷ್ಣನ್ಗೆ ಈ ತರದ ಹೆಸರುಗಳು ಎಷ್ಟೊಂದಿದಾವೆ. ನೋಡಿ ಇದನ್ನೇ ನಾವು ಚರ್ಚೆ ಮಾಡ್ತಿದ್ವಿ ಹಿಂದೆ ಅಲ್ವಾ? ಪ್ರಧಾನ ನಾಮ, ಗೌಣ ನಾಮ. ನೋಡಿ ಕೃಷ್ಣನ್ಗೆ ಹೆಸರುಗಳು ಆ ಸಾಂದರ್ಭಿಕವಾಗಿ ಆ ಹೆಸರನ್ನು ತಗೊಳ್ಳೋದೇ ಒಂದು ವಿಶೇಷ. ಆಯಾ ಸಂದರ್ಭಕ್ಕೆ ನೋಡಿ ಯಾವುದೋ ಒಂದು ಕನ್ನಡ ಫಿಲಂ ಹಾಡಿದೆಯಲ್ಲ, ನಿಮ್ಮ ಅಪ್ಪನ ಮಗನೇ, ನಿಮ್ಮ ಅಮ್ಮನ ಮಗನೇ ಅಂತ ಏನೋ ಒಂದು ಹಾಡಿದೆ ಅಲ್ವಾ? ಹೌದು ಪ್ರಭು. ಲೇ ಲೇ ಅಪ್ಪನ ಮಗನೇ. ಹಂಗೆ ನೋಡಿ ಕೃಷ್ಣನ್ಗೂ ಕೂಡ ತನ್ನ ಭಕ್ತರ ಜೊತೆ ನೋಡಿ ಆ ಸಂಬಂಧವನ್ನ ಹೇಳುವಂಥದ್ದು. ನೋಡಿ ಈ ತರ ಇಲ್ಲಿ ನೋಡಿ ಕೇಶಿ ರಾಕ್ಷಸನ ಕೊಂದವನ ಬಗ್ಗೆ ಹೇಳ್ತಿದ್ದಾರೆ. ಆತನನ್ನು ಪರಾಕ್ರಮವನ್ನ ಕೊಂಡಾಡ್ತಿರೋದು. ನೋಡಿ ಕೃಷ್ಣನಿಗೆ ಹೆಸರುಗಳು ಹೆಂಗ್ ಬರ್ತಾವ ನೋಡಿ ಅಲ್ವಾ? ಪ್ರಭುಪಾದರು ಹೇಳ್ತಾರೆ, ದೇವರಿಗೆ ನಿರ್ದಿಷ್ಟವಾದಂತ ಹೆಸರುಗಳು ಅಂತ ಇಲ್ಲ. ಆತನು ಮಾಡುವಂತ ಕ್ರಿಯೆ, ಆತನ ಲೀಲೆ, ಆತನ ಮಹಿಮೆ ನೋಡಿ ಈ ಸಂಬಂಧಿತವಾಗಿ ಹೆಸರುಗಳು ಬಂದಿದಾವೆ. ಆದ್ರೆ ಮೂಲವಾಗಿ ಒಂದೇ ಒಂದು ಹೆಸರು ಏನಾದ್ರೂ ಆ ದೇವೋತ್ತಮ ಪರಮ ಪುರುಷ ಪರಮ ಸತ್ಯನಿಗೆ ಕೊಡಬಹುದು ಅಂದ್ರೆ ಅದು ಯಾವ ಹೆಸರು ಅಂತಾರೆ ಪ್ರಭುಪಾದರು? ಒಂದೇ ಒಂದು ಹೆಸರು. ಎಷ್ಟೊಂದಿದಾವೆ.
ಕೃಷ್ಣ ಕೃಷ್ಣ. ಯಾಕದು ಯಾಕೆ ಅಂತಾರೆ? ಆಕರ್ಷಿಸ್ಕೊಳ್ತಾರೆ, ಸರ್ವ ಆಕರ್ಷಕ ಪ್ರಭುಜಿ. ಎಲ್ಲರಿಗೂ ಆಕರ್ಷ. ಎಲ್ಲರನ್ನೂ ಎಲ್ಲವನ್ನೂ ಆಕರ್ಷಿಸುವವನು ಯಾರೋ. ಆಕರ್ಷತಿ ಇತಿ ಇತಿ ಕೃಷ್ಣ. ನೋಡಿ, ಇದೇ ನಮ್ಮ ವಿಜ್ಞಾನಿಗಳು ಕೂಡ ಹೇಳ್ತಾರೆ. ಬ್ಲ್ಯಾಕ್ ಹೋಲ್ ಅಂತ ಇದೆ ನೋಡಿ, ಕಪ್ಪು ರಂಧ್ರ, ಬ್ಲ್ಯಾಕ್ ಹೋಲ್. ಈ ಯೂನಿವರ್ಸ್ ಅಲ್ಲಿ, ಈ ಜಗತ್ತಲ್ಲಿ ಅದೇನ್ ಮಾಡುತ್ತಂದ್ರೆ ಬೆಳಕನ್ನು ಸಹಿತ ಎಲ್ಲವನ್ನ ಎಳ್ಕೊಂಡ್ಬಿಡುತ್ತೆ. ಅದ್ರೊಳಗಡೆ ಹೋಯ್ತು ಮತ್ತೇನು ಬಿಡಲ್ಲ ಆಚೆ. ಅಂಥದ್ದೊಂದು ಬ್ಲ್ಯಾಕ್ ಹೋಲ್ ಬಗ್ಗೆ ವಿಜ್ಞಾನಿಗಳು ಹೇಳ್ತಾರೆ. ಹಂಗೆ ಎಲ್ಲರನ್ನೂ ಎಲ್ಲವನ್ನೂ ಆಕರ್ಷಿಸುವವನು ಯಾವನೋ ಆತನೇ ಕೃಷ್ಣ, ಸರ್ವಾಕರ್ಷಕ. ಆತನ ಹೆಸರುಗಳೇ ಹಂಗಿದಾವೆ ನೋಡಿ. ನೋಡಿ, ಈ ಹೆಸರನ್ನ ಬೇರೆ ಯಾರಿಗೂ ಹೇಳಕ್ಕಾಗಲ್ಲ. ಬೇರೆ ಬೇರೆ ಇತರೆ ದೇವತೆಗಳು ಕೆಲವೊಂದು ವಿಶೇಷ ನೋಡಿ, ಅವ್ರಿಗೆ ಯೋಗ, ಕೆಲವೊಂದು ಬಲಗಳು, ಕೆಲವೊಂದು ವಿಶೇಷ ಮಹಿಮೆಗಳು ಇರಬಹುದು. ಒಬ್ಬೊಬ್ಬ ದೇವತೆಗೆ ಇರ್ಬೋದು ನೋಡಿ. ಅದು ಭಗವಂತ ಶಿವ ಆಗ್ಬೋದು, ಬ್ರಹ್ಮದೇವ ಆಗ್ಬೋದು, ಇಂದ್ರ ಆಗ್ಬೋದು, ಚಂದ್ರ ಆಗ್ಬೋದು, ಸೂರ್ಯ ಆಗ್ಬೋದು, ಅಥವಾ ಭಗವಂತ ವಿಷ್ಣು ಕೂಡ ಆಗ್ಬೋದು. ನೋಡಿ, ಈ ತರ ಕೃಷ್ಣನ್ ತರ ಆಕರ್ಷಣೆ ಮಾಡುವಂಥದ್ದು, ಎಲ್ಲ ರೀತಿಗಳಲ್ಲೂ ಆಕರ್ಷಣೆ, ಎಲ್ಲರನ್ನೂ ಆಕರ್ಷಣೆ ಮಾಡುವಂಥದ್ದು ನೋಡಿ. ಅದು ವಿಶೇಷವಾಗಿ ಕೃಷ್ಣನೇ ಅಂತ. ಅಂದ್ರೆ ಇಲ್ಲಿ ಆತನು ಮಾಡುವಂತ ಚಟುವಟಿಕೆಗಳು, ಮಾಡಿದಂತ ಲೀಲೆಗಳು ನೋಡಿ, ಈ ತರದ್ರ ಮೇಲೆ ಹೆಸರುಗಳು ಬರ್ತವೆ. ಇದಕ್ಕೆ ಕೊನೆನೇ ಇಲ್ಲ ನೋಡಿ. ನೀವು ಒಂದು ಹೆಸರು ಏನಾದ್ರು ಇಟ್ಕೊಂಡು ಹೇಳ್ಬೋದು ಬೇಕಾದ್ರೆ, ಕೃಷ್ಣನ್ ಏನಾದ್ರು ನೋಡಿ. ಅರ್ಜುನ ಸಖ ಅಂತ ಒಂದು, ವಿಜಯ ಸಖ ಅಂತ ಒಂದು ನೋಡಿ. ಹಂಗೆ ನಂದನಂದನ. ಹರೇ ಕೃಷ್ಣ ಪ್ರಭು, ಕಟ್ ಆಗ್ತಾ ಇದೆ. ಇಲ್ಲ ಮತ್ತೆ ಹೌದಾ, ಕಟ್ ಆಗ್ತಿದ್ಯಾ? ಒಂಚೂರು ಸಣ್ಣ ಕೇಳಿಸ್ತಾ ಇತ್ತು ಸ್ವಲ್ಪ ಪ್ರಭು, ಸಣ್ಣ ಈಗ ಪರವಾಗಿಲ್ಲ. ಏನ್ ಮಾಡೋದು, ಲೆಫ್ಟ್ ಆಗಿ ಮತ್ತೆ ಜಾಯಿನ್ ಆಗದ? ಈಗ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಪ್ರಭು, ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಪ್ರಭು. ನೋಡಿ, ಹಂಗೆ ನೋಡಿ, ಕೃಷ್ಣನಿಗೆ ಹೆಸರುಗಳು ಹೆಂಗೆ ಎಲ್ಲ ಬರ್ತವೆ ನೋಡಿ. ನೋಡಿ, ಆತ ಒಬ್ಬ ಕೇಶಿ ಅನ್ನೋ ಒಬ್ಬ ರಾಕ್ಷಸನನ್ನ ಕೊಂದ್ರೆ ನೋಡಿ. ಆತ ಕೇಶಿ ಅಂದ್ರೆ ಏನು ಸಂಕೇತ? ಕೇಶಿ ಡೆಮನ್. ಕೇಶಿ ಯಾರು? ರಾಕ್ಷಸ. ಯಾವ ರಾಕ್ಷಸ? ಯಾವ ರೂಪದಲ್ಲಿದ್ದಂತ ರಾಕ್ಷಸ? ಕುದುರೆ ರೂಪದಲ್ಲಿ ಇರೋ ರಾಕ್ಷಸ ಪ್ರಭು. ಅದನ್ನೇ ಇಲ್ಲಿ ಭಾಗವತದಲ್ಲಿ ಪ್ರಭುಪಾದರು ಹೇಳ್ತಾರೆ ನೋಡಿ. ಕೇಶಿ ಅಂತಂದ್ರೆ ಕತ್ತೆ ರೂಪ ಅಂತ, ಕೇಶಿ ಡೆಮನ್ ನೋಡಿ. ಹಂಗೆ ಕತ್ತೆ ಯಾವುದಕ್ಕೆ ಸಂಕೇತ? ಕತ್ತೆ, ಕುದುರೆ ತಮೋಗುಣದ ಸಂಕೇತ. ತಮೋಗುಣದ ಸಂಕೇತ ನೋಡಿ. ಆ ತಮೋಗುಣದಲ್ಲಿದ್ದ ಇದರಲ್ಲಿ ಮತ್ತೆ ಕುದುರೆ ರೂಪವನ್ನು ತಾಳಿದನು ಅಂತ ಹೇಳಿದ್ದಾರೆ. ಏನ್ ಮತ್ತೆ ಇನ್ನೊಂದ್ಸತಿ ಹೇಳಿ. ಈ ಕೇಶಿ ರಾಕ್ಷಸನು ಭಯಂಕರ ಕುದುರೆಯ ರೂಪವನ್ನು ತಾಳಿದನು ಅಂತ ಹೇಳಿದ್ದಾರೆ. ಹೌದು ನೋಡಿ, ಇವು ಏನ್ ಮಾಡ್ತವೆ ಅಂದ್ರೆ ಅವಕ್ಕೆ ನಾಲಿಗೆ, ಆ ಕೇಶಿ ರಾಕ್ಷಸನ್ನ ಹೆಂಗೆ ಭಗವಂತ ಕೊಲ್ತಾನೆ ಅಂತ ನೀವೇನಾದ್ರೂ ನೋಡಿದ್ರೆ, ಆ ಲಿಟಲ್ ಕೃಷ್ಣ ಕಾರ್ಟೂನ್ ಅಲ್ಲೋ ಅಥವಾ ಕೃಷ್ಣ ಬುಕ್ ಅಲ್ಲೋ ಓದಿದ್ರೆ ಅಥವಾ ನೋಡಿದ್ರೆ ಕೇಳಿದ್ರೆ, ಆ ಬಾಯಿ ಒಳಗಡೆ ಕೈ ಹಾಕಿ ಅದನ್ನ ಕೊಲ್ತಾನೆ. ನೋಡಿದ್ರ? ನೋಡಿ, ಆಮೇಲೆ ಬೇಕಾದ್ರೆ ನೋಡಿ. ಕಿಲ್ಲಿಂಗ್ ದ ಕೇಶಿ ಡೆಮನ್. ರಾಕ್ಷಸನ್ನ ಹೆಂಗೆ ಕೊಲ್ತಾನೆ ಅಂದ್ರೆ ಬಾಯಿಯೊಳಗಡೆ ಕೈ ಹಾಕಿ ಬಾಯಿಯಿಂದ ಆತನನ್ನ ಕೊಲ್ತಾನೆ ಕೃಷ್ಣ ನೋಡಿ. ಈ ಬಾಯಿ, ನಾಲ್ಗೆ ವಿಶೇಷವಾಗಿ ನೋಡಿ ಚಪಲ, ಚಾಂಚಲ್ಯ ನೋಡಿ. ಬೇಕಾದ್ದೆಲ್ಲ ಬೇಡದಿದ್ದೆಲ್ಲ ಹೇಳೋದು ನೋಡಿ, ಬೇಡದಿದ್ದೆಲ್ಲ ತಿನ್ನೋದು ನೋಡಿ. ಈ ತರದ್ದು ಒಂದು ಗುಣಲಕ್ಷಣಗಳು ನೋಡಿ. ಹಂಗೆ ಕೇಶಿ ರಾಕ್ಷಸ ಈ ಅಸುರರನ್ನ ಕೊಲ್ಲುವಂಥದ್ದು, ತಾಮಸ ಗುಣವನ್ನ ಕೊಲ್ಲೋದು ನೋಡಿ. ಬೇಡದಿದ್ದೆಲ್ಲ ಮಾತಾಡುವಂಥವ್ರನ್ನ ನೋಡಿ, ಅದನ್ನ ನಿಯಂತ್ರಕ ಅಂತ ಹೇಳೋದು ನೋಡಿ. ಋಷಿಕೇಶ ಅಂತ ಹೇಳೋದು. ಋಷಿಕೇಶ ಅಂದ್ರೆ ಏನು? ಋಷಿಕ ಪ್ಲಸ್ ಇಂದ್ರಿಯಗಳ ಒಡೆಯ ಪ್ರಭುಜಿ. ಇಂದ್ರಿಯಗಳ ಋಷಿಕೇಶ ಸೇವನ ನಿಯಂತ್ರಕ ನೋಡಿ. ನನಗೊಂದು ವಿಶೇಷ ನೋಡಿ, ಈ ಹೆಸರು ಇಷ್ಟ ಆಯ್ತು ನೋಡಿ. ನನ್ನ ಇಂದ್ರಿಯಗಳು ನಂದಲ್ಲ, ಇದಕ್ಕೊಬ್ಬ ಮಾಲೀಕ ಇದ್ದಾನೆ ಅನ್ನೋದು ವಿಚಾರ ನೋಡಿ. ಈಗ ನಿಮ್ ಮೊಬೈಲ್ ನಿಮ್ದಲ್ವಾ? ನಿಮ್ದೇ ಅಲ್ವಾ? ನಿಮ್ಮ ಹತ್ರ ಕೈಯಲ್ಲಿ ಇರುತ್ತಲ್ವಾ? ಹೌದು. ಈಗ ನಾವು ಸ್ವಲ್ಪ ಒಂದು ಕಾಲ್ ಮಾಡ್ಕೊಂಡು ನಾನು ಬಳಸ್ಕೊಡ್ಬೇಕು ಅಲ್ವಾ?
ನೋಡಿ, ನೀವು ನನಗೆ ಕೊಟ್ಟಿರ್ತೀರಿ ಒಂದು ಕಾಲ್ ಮಾಡಕ್, ನಾನು ಕೇಳಿರ್ತೀನಿ ಸ್ವಲ್ಪ ಕಾಲ್ ಮಾಡ್ಕೊಡ್ತೀನಿ ಕೊಡಿ ಅಂತ ಕೇಳ್ತೇನೆ. ಇವಾಗ ನೀವು ಕೊಡ್ತೀರಿ, ನಾನು ಅದನ್ನ ಹಂಗೆ ಹಿಂದಿರುಗಿಸ್ಬೇಕಲ್ವಾ? ಹೌದು ನಿಮ್ಮ ಪ್ರಭು. ಹೌದು ಪ್ರಭುಜಿ. ಒಂದ್ 5 ನಿಮಿಷಕ್ಕೆ ತಗೊಂಡಿರ್ತೇವೆ. ಮೊಬೈಲ್ ಅಲ್ಲಿ ನೋಡಿ, ನಿಮ್ ವಿರುದ್ಧನೇ ಚಾಡಿ ಹೇಳ್ತಾ ಇದ್ರೆ, ನಿಮ್ ಮೊಬೈಲ್ನ ಇಸ್ಕೊಂಡು ನಿಮ್ಮನ್ನೇ ಬೈಯಕ್ ಶುರು ಮಾಡಿದ್ರೆ, ಯಾರಿಗೋ ಫೋನ್ ಮಾಡಿ ಹೇಳ್ತೀನಿ ನೋಡಿ, ಯಾರು ನೀವು ಒಬ್ರ ಹೆಸರು ಹೇಳ್ಬಿಟ್ಟು ಹೇಳ್ತೀನಿ, ಇವ್ರು ಸರಿ ಇಲ್ಲ, ಅವ್ರ ಹಂಗೆ ಹಿಂಗೆ, ನೋಡಿ ಇವ್ರು ಹಿಂಗೆ ಹಂಗೆ ಅಂತ ಹೇಳ್ತೀನಿ. ಪರವಾಗಿಲ್ವಾ? ಇಲ್ಲ ಪ್ರಭುಜಿ, ಸಿಟ್ಟು ಬರುತ್ತೆ. ತಪ್ಪಾಗುತ್ತೆ ಪ್ರಭುಜಿ. ಅವ್ರದೇ ವಸ್ತು ಇಸ್ಕೊಂಡು ಅವ್ರಿಗೆ ಸೇವೆ ಮಾಡಲ್ಲ, ಅವ್ರಿಗೆ ಸಹಾಯ ಮಾಡಲ್ಲ, ಅವ್ರಿಗೆ ವಾಪಸ್ ಅನುಕೂಲ ಮಾಡಲ್ಲ, ಅವ್ರಿಗೆ ತಿರುಗಿಸಿ ಉಲ್ಟಾ ಪಲ್ಟಾ ಮಾತಾಡ್ತೀವಿ ನೋಡಿ. ಹಿಂಗೆ ಋಷಿಕೇಶ ಅಂದ್ರೆ ನೋಡಿ, ನಮ್ಮ ನಮ್ಮ ಎಲ್ಲ ಇಂದ್ರಿಯಗಳು, ಅದು ಕರ್ಮೇಂದ್ರಿಯಗಳಾಗ್ಬೋದು, ಅದು ಜ್ಞಾನೇಂದ್ರಿಯಗಳು ಆಗ್ಬೋದು. 5 ಸೆನ್ಸ್ ಆರ್ಗನ್ಸ್, 5 ವರ್ಕಿಂಗ್ ಆರ್ಗನ್ಸ್ ನೋಡಿ. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, 10 ಇಂದ್ರಿಯಗಳು ನೋಡಿ. ಇವುಗಳಿಗೆಲ್ಲ ಮಾಲೀಕ, ಒಡೆಯ, ನಿಯಂತ್ರಕ ನಮ್ಮ ದೇಹದಲ್ಲಿ ಇರ್ತಾನೆ. ಯಾರದು? ಋಷಿಕೇಶ. ಮನಸ್ಸು. ಇಂದ್ರಿಯಗಳನ್ನೆಲ್ಲ ನಿಯಂತ್ರಣ ನೋಡಿ, ಅದನ್ನು ಕಂಟ್ರೋಲ್ ಮಾಡೋನು ಮನಸ್ಸು ನೋಡಿ. ಮನಸ್ಸು ಈ ಇಂದ್ರಿಯಗಳಿಗೆ ನೋಡಿ ನೋಡಿ ಆತ ನಿಯಂತ್ರಕ, ಆತ ಮನಸ್ಸು ನೋಡಿ. ಆ ಮನಸ್ಸಿನ ನಿಯಂತ್ರಕ ಬುದ್ಧಿ, ಆ ಬುದ್ಧಿಯ ನಿಯಂತ್ರಕ ಅಹಂಕಾರ ನೋಡಿ. ಅದರ ನಿಯಂತ್ರಕ ಆತ್ಮ, ಆತ್ಮದ ನಿಯಂತ್ರಕ ಯಾರು? ಪರಮಾತ್ಮ. ಪರಮಾತ್ಮ ಪ್ರಭು. ನೋಡಿ ಹಿಂಗೆ ನೋಡಿ, ಈಗ ನಂದು ಅನ್ನೋಂಥದ್ದು ಏನೂ ಇಲ್ಲ ಅನ್ನೋದು ಇದರಲ್ಲಿ ಸ್ಪಷ್ಟ. ನನ್ನ ಇಂದ್ರಿಯಗಳು ನಂದಲ್ಲ ನೋಡಿ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು. ನನ್ನ ಮನಸ್ಸು ನಂದಲ್ಲ ನೋಡಿ, ನನ್ನ ಬುದ್ಧಿನೂ ನಂದಲ್ಲ ನೋಡಿ. ಬುದ್ಧಿ ಯಾರ ಬುದ್ಧಿ? ಅದಕ್ಕೆ ಕೆಲವರು ಬುದ್ಧಿ ಬುದ್ಧಿ ಅಂತಾರೆ, ಗೊತ್ತಾ? ಸ್ವಾಮೀಜಿಗಳಿಗೆ ಬುದ್ಧಿ ಅಂತ ಹೇಳ್ತಾರೆ. ಮತ್ತೆ ಯಾರಾದ್ರೂ ರಾಜರುಗಳಿಗೆ ಬುದ್ಧಿ ಅಂತ ಹೇಳ್ತಾರೆ. ಅಂದ್ರೆ ಏನಾದ್ರ ಅರ್ಥ? ನಾನು ನೀವು ನಾನು ಕೇಳೋನು ಅಂತ. ನೀವು ನನಗೆ ನೋಡಿ, ನೀವು ಬುದ್ಧಿವಂತರು, ನಾನು ನೀವು ಹೇಳೋ ಆಜ್ಞೆಗಳನ್ನ ಹೇಳೋದನ್ನ ನಾನು ಅನುಸರಿಸೋನು ಅಂತ ಅರ್ಥ. ಇಲ್ಲದ್ರೆ ಸುಮ್ನೆ ಬುದ್ಧಿ ಬುದ್ಧಿ ಅನ್ಕೊಂಡು ಅವ್ರ ಮಾತೆ ಕೇಳದೆ ಇದ್ರೆ, ಹೇಳಿ ಬುದ್ಧಿ, ಏನ್ ಮಾಡ್ಬೇಕು ಹೇಳಿ ಬುದ್ಧಿ ಅಂತ ಹೇಳ್ತಾರೆ. ಕೇಳಿದ್ದೀರಾ? ಹೌದು ಪ್ರಭುಜಿ, ಹಳ್ಳಿ ಕಡೆ ಹೇಳ್ತಾರೆ ಪ್ರಭುಜಿ. ನೋಡಿ, ಏನ್ ಮಾಡ್ಬೇಕು ಹೇಳಿ ಬುದ್ಧಿ ಅಂದ್ರೆ, ಅವರು ನನಗೆ ಬುದ್ಧಿ ಅಂತ. ನನ್ ಬುದ್ಧಿ ನಂದಲ್ಲ. ನಾನು ಹೆಂಗ್ ನಡ್ಕೋತೀನಿ ಅಂದ್ರೆ, ಬುದ್ಧಿಗಳು ಹೇಳ್ದಂಗೆ ನಡ್ಕೋತೀನಿ ನೋಡಿ. ಬುದ್ಧಿ ಏನಕ್ಕೆ ನಿರ್ದೇಶನ ಕೊಡುತ್ತೆ? ಮನಸ್ಸಿಗೆ ಕೊಡುತ್ತೆ. ಮನಸ್ಸು ಏನಕ್ಕೆ ನಿರ್ದೇಶನ ಕೊಡುತ್ತೆ? ಇಂದ್ರಿಯಗಳ ಕೊಡುತ್ತೆ ನೋಡಿ. ಹಂಗೆ ಆ ಬುದ್ಧಿ ಅನ್ನೋದು ಒಂದು ವ್ಯಕ್ತಿ, ಒಬ್ಬ ವ್ಯಕ್ತಿಗೆ ನೋಡಿ ಹೇಳೋದು ನಾವು ಈ ತರ. ಅದೇ ತರನೇ ಈ ಋಷಿಕೇಶನು ಕೂಡ ಇವುಗಳೆಲ್ಲದಕ್ಕೂ ಮಾಲೀಕ, ಒಡೆಯ. ಅದು ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲಕ್ಕೂ ನೋಡಿ, ಇಂದ್ರಿಯಗಳಿಗೆ ಒಡೆಯ. ಇದು ನಾವು ಬಾಡಿಗೆಗೆ ನೋಡಿ, ಅದನ್ನ ಈಗ ಹೆಂಗೆ ನಾನು ನಿಮ್ದು ಮೊಬೈಲ್ ಇಸ್ಕೊಂಡು ಮಾತಾಡ್ತೀನಿ ಅಂತ ಹಂಗೆ ಈಸ್ಕೊಂಡಿದೀವಿ ನಾವು. ಇಸ್ಕೊಂಡು ಉಪಯೋಗಿಸಿ ವಾಪಸ್ ಕೊಟ್ಬಿಡ್ಬೇಕಲ್ವಾ? ಅಥವಾ ಎತ್ಕೊಂಡು ಓಡೋಗ್ಬಿಡ್ಬೇಕಾ? ವಾಪಸ್ ಕೊಡ್ಬೇಕಲ್ವಾ? ಅದು ಮಾಲೀಕ ಯಾರಿದ್ದು ಅವನಿಗೆ ಕೊಡ್ಬೇಕಲ್ವಾ? ನೋಡಿ ನೋಡಿ, ಹಂಗೆ ರಾಕ್ಷಸರು ಏನ್ ಮಾಡ್ತಾರಂದ್ರೆ ನೋಡಿ, ಯಾರ್ದು ಹೆಂಗೆ ಲಪಟಾಯಿಸೋದು ನೋಡಿ. ಬ್ರಹ್ಮನ ಹತ್ರ ಒಬ್ಬ ರಾಕ್ಷಸ ಈ ವೇದಗಳನ್ನ ಕದ್ಕೊಂಡು ಹೋಗ್ಬಿಟ್ಟಿರ್ತಾನೆ ನೋಡಿ, ಬ್ರಹ್ಮನಿಂದ ನೋಡಿ. ವಾಪಸ್ಸು ಈಗ ಆ ವೇದಗಳ ಕರ್ತೃ, ವೇದಗಳನ್ನು ಹೇಳ್ಕೊಟ್ಟವನು ಯಾರು? ಕೃಷ್ಣನೇ. ಕೃಷ್ಣನೇ ಮಧುಕೈಟಭ ನೋಡಿ. ಮತ್ತೆ ಹಯಗ್ರೀವನಾಗಿ ಬಂದು ನೋಡಿ, ಆತನನ್ನ ಕೊಂದು, ಅವರುಗಳನ್ನ ಕೊಂದು ಆ ವೇದಗಳನ್ನ ವಾಪಸ್ ಕೊಡಿಸ್ಬೋದು. ಯಾಕೆ? ಆತನೇ ಯಾಕೆ ಬರ್ಬೇಕು? ಓನರ್ ಅಲ್ವಾ ನೋಡಿ, ಓನರು ನೋಡಿ. ಹಂಗೆ ಕೇಶಿ ರಾಕ್ಷಸ ಕೊಂದವನು ಅಂತ ಹೇಳಿದ್ರೆ ಹಂಗೆ, ಇಲ್ಲಿ ಋಷಿಕೇಶ ಅಂದ್ರೆ ಹಿಂಗೆ ಋಷಿಕೇಶ ಅನ್ನುವಂಥದ್ದು ಪದ ಹಾಕೊಂಡಾಗೆಲ್ಲನು ನಮ್ಮ ಇಂದ್ರಿಯಗಳು ಯಾರ್ದು ಅನ್ನುವಂಥದ್ದು ನೋಡಿ. ಇದು ಬಹಳ ಮುಖ್ಯ ಆಗುತ್ತೆ. ಒಂದು ನಿಮಿಷ. ಕೇಳಿಸ್ತಾ ಇಲ್ಲ ಪ್ರಭುಜಿ, ಮ್ಯೂಟ್ ಆಗಿದೆ ಮಾತಾಜಿ, ಫೋನ್ ಕಾಲ್ ಬಂದಿರ್ಬೋದು.
ಹರೇ ಕೃಷ್ಣ. ನೋಡಿ ಹಿಂಗೆ ಋಷಿಕೇಶನೇ ಕೇಶಿ ರಾಕ್ಷಸನೇ ಅನ್ನೋದು ಬಹಳ ಮುಖ್ಯವಾದ ಅಂಶ ಇಲ್ಲಿ. ಹಂಗೆ ಇಲ್ಲಿ ಹೇಳ್ತಾರೆ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಅರ್ಜುನ ಬಯಸ್ತಿದ್ದಾನೆ ಅಂದ್ರೆ ಆತನಿಗೆ ಇಂಟ್ರೆಸ್ಟ್ ಇದೆ ಅಂತನೋ ಇಲ್ವೋ ಅಂತನೋ? ಆಸಕ್ತಿ ಇದೆ ಅಂತ ಪ್ರಭು, ಇಂಟ್ರೆಸ್ಟ್. ಆಸಕ್ತಿ ಇದೆ ಅನ್ನೋದಕ್ಕೆ ಸೂಚಕ ಇದು. ನೋಡಿ, ಕೇಳಿ ತಿಳ್ಕೊಳಕ್ ಬಯಸಿದ್ರೆ ಹೇಳೋರಿದ್ರೆ ನೋಡಿ, ಕೇಳೋರಿದ್ರೆ ಹೇಳೋರ್ಗೂ ಉತ್ಸಾಹ. ನೋಡಿ, ಇದು ಯಾವ ವಿಚಾರ ಅಂದ್ರೆ ಚೆನ್ನಾಗಿ ಹೇಳ್ತಾರೆ ಪ್ರಭು. ನೋಡಿ, ತ್ಯಾಗ ಮತ್ತೆ ಸನ್ಯಾಸಗಳ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ನೋಡಿ, ತ್ಯಾಗ ಸನ್ಯಾಸಗಳನ್ನೆಲ್ಲ ಕೇಳಿ ತಿಳ್ಕೊಳ್ತಾನಲ್ವಾ ಅರ್ಜುನ. ಈಗ ಹೋಗಿ ಸನ್ಯಾಸ ದೀಕ್ಷೆ ತಗೊಂಡ್ಬಿಡ್ತಾನೋ, ಹೋಗಿ ಯುದ್ಧ ಮಾಡಿ ರಾಜ್ಯ ಗೆಲ್ತಾನೋ? ಯುದ್ಧ ಮಾಡಿ ನೋಡಿ, ಜನಗಳು ಹೆಂಗೆ ತಪ್ಪು ಅರ್ಥಗಳು ಮಾಡ್ಕೊಂಡಿರ್ತಾರೆ ಅಂದ್ರೆ ಭಗವದ್ಗೀತೆಯನ್ನ ಮುಟ್ಟೋದೇ ಇಲ್ಲ, ಭಗವದ್ಗೀತೆ ತಗೊಳ್ಳೋದೇ ಇಲ್ಲ. ಭಗವದ್ಗೀತೆ ಕೇಳಿ ಅಂತಂದ್ರೆ ಇವು ಬೇಡ ಬೇಡ, ಯಾಕೆ ಸನ್ಯಾಸಿ ಆಗೋಗ್ಬಿಡ್ತಾರೆ ಅಂತ. ನೋಡಿ, ಅರ್ಜುನ ಮೊದಲನೇ ಸರ್ತಿ ಭಗವದ್ಗೀತೆ ಕೃಷ್ಣ ನೋಡಿ ಸೂರ್ಯದೇವನಿಗೆ ಹೇಳ್ತಾನೆ. ಸೂರ್ಯದೇವ ಸನ್ಯಾಸಿ ಆಗ್ಬಿಡ್ತಾನ? ಇಲ್ಲ ಪ್ರಭು. ಸೂರ್ಯದೇವ ಯಾರಿಗೆ ಹೇಳ್ತಾನೆ? ಮನುಗೆ, ಆತನ ಮಗನಿಗೆ ಹೇಳ್ಕೊಡ್ತಾನೆ, ವೈವಸ್ವತ ಮನು. ಮನು ಯಾರಿಗೆ ಹೇಳ್ಕೊಡ್ತಾನೆ? ಇಕ್ಷ್ವಾಕು ರಾಜನಿಗೆ ಹೇಳ್ಕೊಡ್ತಾನೆ, ಆತನ ಮಗ. ನೋಡಿ, ಅದು ಹಂಗೆ ಗುರು ಪರಂಪರೆಯಲ್ಲಿ ಹಂಗೇ ಬರ್ತಾ ಇರುತ್ತೆ. ಒಂದು ಹಂತದಲ್ಲಿ ನಿಂತು ಹೋಗ್ಬಿಡುತ್ತೆ. ಈಗ ಮತ್ತೆ ಆ ಪರಂಪರೆಯನ್ನ ಪ್ರಾರಂಭ ಮಾಡಬೇಕು. ಯಾಂತವನ್ನ ಆಯ್ಕೆ ಮಾಡ್ಕೊತಾನೆ ಕೃಷ್ಣ ಅಂದ್ರೆ, ಯಾರೋ ಒಬ್ಬ ಸನ್ಯಾಸಿಯನ್ನು ನೋಡಿ, ಒಬ್ಬ ಬ್ರಾಹ್ಮಣನನ್ನು ನೋಡಿ, ಒಬ್ಬ ವೈರಾಗಿಯನ್ನು ನೋಡಿ, ಇಂಥವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಇದರಿಂದನೇ ಸ್ಪಷ್ಟ ಆಗತ್ತೆ ಭಗವದ್ಗೀತೆ ಯಾರಿಗಿದೆ ಅಂತ, ಎಂಥವ್ರಿಗಿದೆ, ಕಲ್ತ್ಕೊಂಡವ್ರು ಏನ್ ಮಾಡ್ಬೇಕು. ನೋಡಿ ಹಿಂಗೆ ನೋಡಿ, ಹಂಗೆ ತ್ಯಾಗ ಮತ್ತೆ ಸನ್ಯಾಸಗಳ ಬಗ್ಗೆ ಪ್ರಶ್ನೆ ಕೇಳ್ತಿದ್ದಾನೆ. ಇದಕ್ಕೆ ಉತ್ತರವಾಗಿ ಈಗ 18ನೇ ಅಧ್ಯಾಯದಲ್ಲಿ ಈಗ ಮುಂದೆ ಶ್ಲೋಕಗಳಲ್ಲೆಲ್ಲ ಹೇಳ್ಕೊಂಡು ಹೋಗ್ತಾನೆ ಕೃಷ್ಣ. ಈ ಶ್ಲೋಕಗಳನ್ನ ಇದು ಕೇಳಿ ತಿಳ್ಕೊಂಡು ಅರ್ಜುನ ಯುದ್ಧ ಸನ್ಯಾಸಿಯಾಗಿ ನಾನು ವೈರಾಗಿಯಾಗಿ ತ್ಯಾಗ ಮಾಡ್ತೀನಿ ಅಂತ ಹೋಗೋದು 1ನೇ ಅಧ್ಯಾಯದಲ್ಲಿ ನಾವು ಕಾಣ್ತೀವಿ. ನೋಡಿ, ಅರ್ಜುನ ವಿಷಾದ ಯೋಗದಲ್ಲಿ ನಾವು ಕಾಣ್ತೀವಿ. ನೋಡಿ, ಅರ್ಜುನ ವಿಷಾದ ಯೋಗದಲ್ಲಿ ಅದನ್ನ ಅರ್ಜುನ ಏನ್ ಹೇಳ್ತಾನೆ ಅಂದ್ರೆ, ನೋಡಿ ನೀವು ಕೊನೇ ಶ್ಲೋಕಗಳು ನೋಡಿದ್ರೆ ಅಯ್ಯೋ, ನೋಡಿ 44ನೇ ಶ್ಲೋಕ 1ನೇ ಅಧ್ಯಾಯದಲ್ಲಿ ನೋಡಿ ಹಿಂಗಿದೆ, ಕೇಳಿಸ್ಕೊಳ್ಳಿ. ಅಯ್ಯೋ, ಮಹತ್ತಾದ ಪಾಪ ಕಾರ್ಯಗಳನ್ನು ಮಾಡಲು ನಾವು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವುದು ಎಂತಹ ಆಶ್ಚರ್ಯದ ಸಂಗತಿ. ರಾಜ್ಯ ಸುಖದ ಲೋಭದಿಂದ ನಾವು ಸ್ವಜನರನ್ನು ಕೊಲ್ಲಲು ಸಂಕಲ್ಪ ಮಾಡಿದ್ದೇವೆ. ಶಸ್ತ್ರವಿಲ್ಲದ ಮತ್ತು ಪ್ರತೀಕಾರ ಮಾಡದಿರುವ ನನ್ನನ್ನು ಪಾಣಿಗಳಾದ ಧೃತರಾಷ್ಟ್ರ ಪುತ್ರರು ರಣಭೂಮಿಯಲ್ಲಿ ಕೊಂದರೆ ಅದು ನನಗೆ ಒಳ್ಳೆಯದು. ಹಿಂಗೆ ರಣಭೂಮಿಯಲ್ಲಿ ಸಂಜಯನು ಹೇಳಿದನು. ರಣಭೂಮಿಯಲ್ಲಿ ಅರ್ಜುನನು ಹೀಗೆ ಹೇಳಿ ತನ್ನ ಬಿಲ್ಲು ಬಾಣಗಳನ್ನು ಬೆದಗಿಟ್ಟು ದುಃಖ ಪರವಶನಾಗಿ ರಥದಲ್ಲಿ ಕುಳಿತುಕೊಂಡನು. ಇದು ಅರ್ಜುನ ವಿಷಾದ ಯೋಗ. ನೋಡಿ, ಇಲ್ಲಿ ವೈರಾಗ್ಯ ಬಂತು ಅರ್ಜುನನಿಗೆ, ಸನ್ಯಾಸ ಬಂತು ಭಗವದ್ಗೀತೆ ಹೇಳಕ್ ಮೊದ್ಲು. ನೋಡಿ, ಹಂಗೆ 2ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಹೇಳ್ತಾರೆ, ಕರುಣೆಯಿಂದ ಸಂಜಯನು ನುಡಿದನು. ಕರುಣೆಯಿಂದ ತುಂಬಿ ವಿಷಣ್ಣ ಮನಸ್ಕನಾಗಿ ಕಂಬನಿ ತುಂಬಿದ ಅರ್ಜುನನನ್ನು ನೋಡಿ ಮಧುಸೂದನನಾದ ಕೃಷ್ಣನು ಹೀಗೆ ಹೇಳಿದನು. ನೋಡಿ, ಹೀಗೆ ಹೇಳ್ತಾನೆ ಅಂದ್ರೆ ನೋಡಿ, ಇದನ್ನ ಆತರ ಅವನು ವೈರಾಗ್ಯ ಸನ್ಯಾಸ ನೋಡಿ ಕೃಷ್ಣ ಈಗೇನ್ ಹೇಳ್ತಾನೆ ಕೇಳಿಸ್ಕೊಳ್ಳಿ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಪ್ರಿಯ ಅರ್ಜುನ, ಈ ಕಶ್ಮಲವು ನಿನಗೆ ಹೇಗೆ ಬಂದಿತು? ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಶ್ಮಲವು ಭೂಷಣವಲ್ಲ, ಅನಾರ್ಯವಾದದ್ದು. ಇಂತಹ ಕಶ್ಮಲವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ, ಅಪಕೀರ್ತಿಗೆ ಕಾರಣವಾಗುತ್ತದೆ. ಕೃತೆಯ ಮಗನಾದ ಪ್ರಾರ್ಥನೆ, ಈ ಷಂಡತನವನ್ನು ಹೊಂದಬೇಡ. ನೋಡಿ, ಒಬ್ಬ ಕ್ಷತ್ರಿಯ ಅರ್ಜುನನ್ಗೆ ನೋಡಿ ಅವನ ಫ್ರೆಂಡ್ ಹೇಳ್ತಾರೆ, ನೋಡಿ ಹಿಂಗೆ, ಇದು ನಿನಗೆ ಯೋಗ್ಯವಾದದಲ್ಲ. ಶತ್ರುಗಳಿಗೆ ತಾಪವನ್ನು ಉಂಟು ಮಾಡುವವನೇ, ಈ ಹೃದಯ ದೌರ್ಬಲ್ಯವು ಕ್ಷುದ್ರವಾದದ್ದು, ಇದನ್ನು ಬಿಟ್ಟು ಮೇಲೇಳು. ನೋಡಿ ಹಂಗೆ ನೋಡಿ ಆತನ ಒಂದು ಸ್ಥಿತಿ ಇದ್ದದ್ದು. ನೋಡಿ, ಈಗ ಆತ ಕೇಳ್ತಿದ್ದಾನೆ ತ್ಯಾಗ ಸನ್ಯಾಸಗಳ ಉದ್ದೇಶ ಕೇಳ್ತಿದ್ದಾನೆ. ನೋಡಿ ಹಿಂಗಿದೆ ನೋಡಿ. ಹರೇ ಕೃಷ್ಣ. ನೋಡಿ ಹಿಂಗೆ ಈ ಶ್ಲೋಕದಲ್ಲಿ ಅರ್ಜುನನು ಹೇಳಿದನು, ಮಹಾಬಾಹುವೆ, ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಈಗ ಪ್ರಶ್ನೆಗೆ ಆಗತ್ತೆ,
ಈ ಭಾವಾರ್ಥವನ್ನ ನಾಳೆ ದಿನ ನಾವು ಚರ್ಚೆ ಮಾಡೋಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಭಾವಾರ್ಥ ಓದಿ ಮುಗಿಸಿ ಬಿಡೋಣ ಒಂದು 5 ನಿಮಿಷದಲ್ಲಿ. ಭಾವಾರ್ಥ ವಾಸ್ತವವಾಗಿ ಭಗವದ್ಗೀತೆಯು 17 ಅಧ್ಯಾಯಗಳಲ್ಲಿ ಮುಗಿಯುತ್ತದೆ. 18ನೇ ಅಧ್ಯಾಯವು ಮೊದಲು ಚರ್ಚೆ ಮಾಡಿದ ವಿಷಯಗಳ ಹೆಚ್ಚುವರಿ ಸಂಗ್ರಹ. ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಕೃಷ್ಣನು ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಯೇ ಬದುಕಿನ ಪರಮ ಗುರಿ ಎಂದು ಒತ್ತಿ ಹೇಳುತ್ತಾನೆ. 18ನೇ ಅಧ್ಯಾಯದಲ್ಲಿ ಇದೇ ಅಂಶವನ್ನು ಅತ್ಯಂತ ಗುಪ್ತವಾದ ಜ್ಞಾನ ಮಾರ್ಗ ಎಂದು ಸಂಗ್ರಹವಾಗಿ ಹೇಳಿದೆ. ಮೊದಲ 6 ಅಧ್ಯಾಯಗಳಲ್ಲಿ ಭಕ್ತಿ ಸೇವೆಗೆ ಒತ್ತು ಕೊಡಲಾಗಿತ್ತು. ಯೋಗಿನಾಮಪಿ ಸರ್ವೇಶಾಂ ನುಡಿದು 12ನೇ ಅಧ್ಯಾಯದಲ್ಲಿ ನೋಡಿ 12ರಿಂದ ನೋಡಿ ಅಲ್ಲ 12ನೇ ಅಧ್ಯಾಯದವರೆಗೂ 7, 8, 9, 10, 11, 12ರಲ್ಲಿ ಈ ತರ ಬರುತ್ತೆ ನೋಡಿ. ಯೋಗಿನಾಮಪಿ ಸರ್ವೇಶಾಂ ಅಂತ ಎಲ್ಲ ಯೋಗಿಗಳಲ್ಲಿ ಅಥವಾ ಅಲೌಕಿಕರಲ್ಲಿ ಸದಾ ನನ್ನನ್ನೇ ಕುರಿತು ತನ್ನಲ್ಲೇ ಯೋಚಿಸುವವನೇ ಶ್ರೇಷ್ಠನು. ಅನಂತರದ 6 ಅಧ್ಯಾಯಗಳಲ್ಲಿ ಶುದ್ಧ ಭಕ್ತಿ ಸೇವೆ, ಅದರ ಸ್ವರೂಪ ಮತ್ತು ಚಟುವಟಿಕೆಗಳನ್ನು ಚರ್ಚಿಸಲಾಯಿತು. ಕಡೆಯ 6 ಅಧ್ಯಾಯಗಳಲ್ಲಿ ಜ್ಞಾನ ನುಡಿದು ಜ್ಞಾನ ಯೋಗ. ಈಗ 18ನೇ ಅಧ್ಯಾಯ ಜ್ಞಾನ ಯೋಗದ ಭಾಗ ನೋಡಿ. 13, 14, 15, 16, 17, 18 ಇವೆಲ್ಲ ಜ್ಞಾನ ಯೋಗದ ಭಾಗ. ಜ್ಞಾನ, ತ್ಯಾಗ, ಐಹಿಕ ಪ್ರಕೃತಿಯ ಮತ್ತು ಆಧ್ಯಾತ್ಮಿಕ ಪ್ರಕೃತಿಯ ಕರ್ಮಗಳನ್ನು ಮತ್ತು ಭಕ್ತಿ ಸೇವೆಗಳನ್ನು ವರ್ಣಿಸಲಾಗಿತ್ತು. ಎಲ್ಲ ಕರ್ಮಗಳನ್ನು ಪರಮಪ್ರಭುವಿನೊಡನೆ ಮಾಡಬೇಕು. ಪರಮಪ್ರಭುವನ್ನು ಓಂ ತತ್ಸತ್ ಎನ್ನುವ ಪದಗಳನ್ನು ಪ್ರತಿನಿಧಿಸುತ್ತವೆ. ಇವು ಪರಮಪುರುಷ ವಿಷ್ಣುವನ್ನು ಸೂಚಿಸುತ್ತವೆ ಎನ್ನುವ ನಿರ್ಣಯಕ್ಕೆ ಬರಲಾಯಿತು. ನಾವು ಎಲ್ಲಿವರೆಗೂ ಬಂದಿದ್ದೀವಿ? ಇಲ್ಲಿವರೆಗೂ ಬಂದಿದ್ದೀವಿ. ಅರ್ಥ ಆಗ್ತಿದ್ಯಾ? 17ನೇ ಅಧ್ಯಾಯದಲ್ಲಿ ಈವರೆಗೂ ಬಂದಿದ್ದೀವಿ ನಾವು. ಓಂ ತತ್ಸತ್ ನೋಡಿ, ವಿಷ್ಣುವನ್ನ ಪ್ರತಿನಿಧಿಸುವಂತ ಸಾಂಕೇತಿಕ ಪರಿಭಾಷಿಕ ಪದಗಳು ಇವು. ಭಗವದ್ಗೀತೆಯ 3ನೇ ಭಾಗವು ಜೀವನದ ಪರಮ ಉದ್ದೇಶವು ಭಕ್ತಿ ಸೇವೆಯಲ್ಲದೆ ಬೇರೇನೂ ಅಲ್ಲ ಎಂದು ತೋರಿಸಿಕೊಟ್ಟಿದೆ. ನೋಡಿ ಇದು 3ನೇ ಭಾಗ ಅಂದ್ರೆ ನೋಡಿ ಹಿಂಗೆ ಭಗವದ್ಗೀತೆಯನ್ನು 3 ಭಾಗ ಮಾಡೋದು. 6, 6, 6 ನೋಡಿ ಹಂಗೆ. ಮೊದಲನೇ 6 ಅಧ್ಯಾಯಗಳು, ಮಧ್ಯದ 6 ಅಧ್ಯಾಯಗಳು, ಕೊನೆಯ 6 ಅಧ್ಯಾಯಗಳು. ಇದನ್ನ 3 ಭಾಗ ಅಂತ ಇಲ್ಲಿ ಹೇಳ್ತಿರೋದು ನೋಡಿ. ಈ 3 ಭಾಗಗಳಲ್ಲಿ ಏನಂತ ಕೊನೆಯ ಸಾರಾಂಶ ಏನ್ ಹೇಳಿದೆ ಅಂದ್ರೆ ಭಕ್ತಿ ಸೇವೆ ಅಲ್ಲದೆ ಬೇರೇನೂ ಅಲ್ಲ ಅಂತ ತೋರಿಸ್ಕೊಟ್ಟಿದೆ. ಹಿಂದಿನ ಆಚಾರ್ಯರುಗಳನ್ನು ಬ್ರಹ್ಮಸೂತ್ರ ವೇದಾಂತ ಸೂತ್ರಗಳನ್ನು ಉತ್ತರಿಸಿ ಇದನ್ನು ತೋರಿಸಿಕೊಡಲಾಯಿತು. ನೋಡಿ, ಪ್ರಭುಪಾದರು ಇಡೀ ಅವರ ಭಗವದ್ಗೀತೆಯ ಭಾವಾರ್ಥಗಳಲ್ಲಿ ನೋಡಿ ಇವುಗಳನ್ನು ತರ್ತಾರೆ, ಉಲ್ಲೇಖಗಳನ್ನ ತರ್ತಾರೆ. ಹಿಂದಿನ ಆಚಾರ್ಯಗಳನ್ನ ನೋಡಿ ಬ್ರಹ್ಮಸೂತ್ರ, ವೇದಾಂತ ಸೂತ್ರ, ಉಪನಿಷತ್ತು ನೋಡಿ ಇಂಥವುಗಳೆಲ್ಲ ಆಧಾರಗಳನ್ನ ಕೊಂಡು ಭಾವಾರ್ಥವನ್ನ ಬರೆದಿದ್ದಾರೆ. ನೋಡಿ ಇಲ್ಲಿ ಪ್ರಭುಪಾದರು ಮತ್ತು ಭಾವಾರ್ಥದಲ್ಲಿ ಹೇಳ್ತಾರೆ, ಕೆಲವು ನಿರಾಕಾರವಾದಿಗಳು ವೇದಾಂತ ಸೂತ್ರದ ಜ್ಞಾನಕ್ಕೆ ತಮ್ಮದೇ ಏಕಸ್ವಾಮ್ಯ ಎಂದು ಭಾವಿಸುತ್ತಾರೆ. ನೋಡಿ ಅವರು ಇಂಥ ಪ್ರಭುಪಾದರಂತ ಮತ್ತು ವೈಷ್ಣವ ಆಚಾರ್ಯರ ಭಾಷ್ಯವನ್ನ ಒಪ್ಪೋದಿಲ್ಲ. ವೇದಾಂತ ಸೂತ್ರಗಳು ಬರೆದಿರ್ತಾರೆ ನೋಡಿ, ಬ್ರಹ್ಮಸೂತ್ರಕ್ಕೆ ಅದಕ್ಕೆ ನೋಡಿ ಭಾಷ್ಯಗಳು ಬರೀತಾರೆ ನೋಡಿ. ಶಾರೀರಿಕ ಭಾಷ್ಯ ಆದಿಶಂಕರಾಚಾರ್ಯರು ಬರೆದಿದ್ದಾರೆ ನೋಡಿ. ಭಾಷ್ಯಕಾರರು ಅಂತ ಶ್ರೀ ವೈಷ್ಣವರಲ್ಲಿ ಹೇಳ್ತಾರೆ, ರಾಮಾನುಜಾಚಾರ್ಯರಿಗೆ ಅದು ಶ್ರೀ ಭಾಷ್ಯ, ರಾಮಾನುಜಾಚಾರ್ಯರು ಬರೆದಿರೋದು ನೋಡಿ. ಮಧ್ವ ಪರಂಪರೆಯಲ್ಲಿ ಅವ್ರದ್ದೊಂದು ಭಾಷ್ಯ ಇದೆ, ನಮ್ದು ಗೋವಿಂದ ಭಾಷ್ಯ ನೋಡಿ. ಇಸ್ಕಾನ್ ಗೌಡಿಯ ಪರಂಪರೆ ನೋಡಿ, ಗೋವಿಂದ ಭಾಷ್ಯ. ಹಂಗೆ ಅವ್ರು ಅನ್ಕೊಳ್ತಾರೆ ಯಾರಿಗೂ ಅಧಿಕಾರ ಇಲ್ಲ, ನಮಗ್ ಮಾತ್ರ ಅಧಿಕಾರ ಅಂತ ಅವ್ರು ಹೇಳ್ಕೊತಾರೆ. ಆದರೆ ಭಕ್ತಿ ಸೇವೆಯನ್ನು ತಿಳಿಸಿಕೊಡುವುದೇ ವೇದಾಂತ ಸೂತ್ರದ ಉದ್ದೇಶ ನೋಡಿ. ಉದ್ದೇಶ ಗೊತ್ತಾಗೋಯ್ತು. ಏಕೆಂದರೆ ಸ್ವತಃ ಪ್ರಭುವೇ ವೇದಾಂತ ಸೂತ್ರವನ್ನು ರಚಿಸಿದವನು ಮತ್ತು ಅವನಿಗೆ ಅದು ತಿಳಿದಿದೆ. ಅದನ್ನು 15ನೇ ಅಧ್ಯಾಯದಲ್ಲಿ ವರ್ಣಿಸಲಾಗಿದೆ ನೋಡಿ. ಏನಂತ ಹೇಳ್ತಾರೆ? ವೇದವಿತ್ ವೇದಾಂತ ಕೃತ್ ವೇದಶ್ಚ ಸರ್ವೈರಹಮೇವ ವೇದ್ಯೋ ಈ ತರ ಹೇಳ್ತಾರೆ ಅಲ್ವಾ ನೋಡಿ. ಈಗ ನಾನೊಂದು ಪುಸ್ತಕ ಬರೆದಿದ್ದೀನಿ, ಅದನ್ನ ಲೋಕ ಎಲ್ಲ ಓದುತ್ತೆ. ಆ ಪುಸ್ತಕದ ಬಗ್ಗೆ ಅತ್ಯಂತ ಹೆಚ್ಚಾಗಿ ಗೊತ್ತಿರೋರು ಯಾರು? ಪುಸ್ತಕ ಬರೆದವನು, ಓದ್ಕೊಂಡವರು, ಆತನೇ ಹೇಳ್ತಿದ್ದಾನೆ. ವೇದಾಂತ ಸೂತ್ರಕ್ಕೆ ಭಾಷ್ಯ, ಸಹಜವಾದಂತ ಭಾಷ್ಯ ಬರೆದಿದ್ದಾರೆ. ಯಾವುದದು? ವೇದಾಂತ ಸೂತ್ರಕ್ಕೆ ಸಹಜವಾದ ಭಾಷ್ಯ ಯಾವುದು? ಶ್ರೀಮದ್ ಭಾಗವತ ಪುರಾಣ. ಭಾಗವತ ಪುರಾಣ ಅಲ್ವಾ? ಅದನ್ನು ಬರೆದಿದ್ದು ಯಾರು?
ವೇದಗಳನ್ನು ಬರೆದವರೇ ವೇದಾಂತ ಬರೀತಾರೆ, ವೇದವ್ಯಾಸ ಬರೆದವರೇ ವೇದಾಂತ ಸೂತ್ರಕ್ಕೆ ಭಾಷ್ಯ ಬರೀತಾರೆ. ಅದೇ ಅಧಿಕೃತ ಅಲ್ವಾ? ನೋಡಿ, ಹಂಗೆ ಇಲ್ಲಿ ಹೇಳ್ತಿದ್ರೆ, ಏಕೆಂದರೆ ಸ್ವತಃ ಪ್ರಭುವೇ ವೇದಾಂತ ಸೂತ್ರವನ್ನು ರಚಿಸಿದವನು ಮತ್ತು ಅವನಿಗೆ ಅದು ತಿಳಿದಿದೆ. ಅದನ್ನು 15ನೇ ಅಧ್ಯಾಯದಲ್ಲಿ ವರ್ಣಿಸಲಾಗಿದೆ. ಪ್ರತಿಯೊಂದು ಧರ್ಮ ಗ್ರಂಥದ ಹಾಗೂ ವೇದದ ಗುರಿಯು ಭಕ್ತಿ ಸೇವೆ. ಅದನ್ನು ಭಗವದ್ಗೀತೆಯಲ್ಲಿ ವಿವರಿಸಿದೆ. 2ನೇ ಅಧ್ಯಾಯದಲ್ಲಿ ಇಡೀ ವಿಷಯವನ್ನು ಸಂಗ್ರಹವಾಗಿ ಹೇಳಿದಂತೆ 18ನೇ ಅಧ್ಯಾಯದಲ್ಲಿ ಎಲ್ಲ ಉಪದೇಶ ಸಾರಾಂಶವನ್ನು ಕೊಟ್ಟಿದೆ. ತ್ಯಾಗ ಮತ್ತು ಪ್ರಕೃತಿಯ ಗುಣತ್ರಯಗಳನ್ನು ಮೀರಿದ ಆಧ್ಯಾತ್ಮಿಕ ಸ್ಥಾನವನ್ನು ಪಡೆಯುವುದೇ ಬದುಕಿನ ಗುರಿ ಎಂದು ಸೂಚಿಸಿದೆ. ಭಗವದ್ಗೀತೆಯ ನೇರ ಸ್ಪಷ್ಟ ವಸ್ತುಗಳಾದ ತ್ಯಾಗ ಮತ್ತು ತ್ಯಾಗದ ಜೀವನ ಅಂದರೆ ಸನ್ಯಾಸವನ್ನು ಸ್ಪಷ್ಟಪಡಿಸಿಕೊಳ್ಳಲು ಅರ್ಜುನನು ಬಯಸುತ್ತಾನೆ. ಆದುದರಿಂದ ಈ 2 ಪದಗಳ ಅರ್ಥವನ್ನು ಕೇಳುತ್ತಾನೆ. ಈ ಶ್ಲೋಕದಲ್ಲಿ ಪರಮಪ್ರಭುವನ್ನು ಸಂಬೋಧಿಸಲು ಬಳಸಿರುವ ಋಷಿಕೇಶ ಮತ್ತು ಕೇಶಿ ನಿಷೂದನ ಎಂಬ 2 ಶಬ್ದಗಳು ಅರ್ಥವತ್ತಾದವು. ಋಷಿಕೇಶ ಎಂದರೆ ಎಲ್ಲ ಇಂದ್ರಿಯಗಳ ಸ್ವಾಮಿಯಾದ ಕೃಷ್ಣ. ಮಾನಸಿಕ ಶಾಂತಿಯನ್ನು ಪಡೆಯಲು ಅವನು ಸದಾ ನಮಗೆ ನೆರವಾಗಬಲ್ಲ. ನೋಡಿ, ಯಾರಾದ್ರೂ ಜೀವನದಲ್ಲಿ ಸಂತೋಷವಾಗಿರ್ಬೇಕು ಅಂದ್ರೆ ಅವರ ಮನಸ್ಸು ಬಹಳ ಮುಖ್ಯ. ಇಂದ್ರಿಯಗಳ ತೋಟಿ, ಅವುಗಳ ಒಡೆಯ ನಿಯಂತ್ರಕನಾದಂಥ ಮನಸ್ಸು, ಆ ಮನಸ್ಸು ಮನಶಾಂತಿಯಾಗಿ ಸಂತೋಷವಾಗಿ ಸಂತೃಪ್ತವಾಗಿರೋದು. ಇದೆಲ್ಲ ಯಾರಾದ್ರೂ ಒಬ್ರು ಕೊಡ್ಬೋದು, ನಮಗೆ ನೆರವಾಗ್ಬೋದು ಅಂದ್ರೆ ಅದು ಋಷಿಕೇಶನೇ. ಇದು ಬಿಟ್ಟು ಯಾರು ಮಾಡಕ್ಕಾಗಲ್ಲ. ನೋಡಿ, ಹಂಗೆ ಓನರ್ ಅನ್ನುವಂಥದ್ದು ಮುಖ್ಯ. ತಾನು ಸಮಚಿತ್ತನಾಗಿ ಉಳಿಯುವ ರೀತಿಯಲ್ಲಿ ಎಲ್ಲವನ್ನು ಸಂಗ್ರಹಿಸಿ ಹೇಳಬೇಕೆಂದು ಅರ್ಜುನನು ಅವನನ್ನು ಪ್ರಾರ್ಥಿಸುತ್ತಾನೆ. ಆದರೂ ಅವನಿಗೆ ಸಂದೇಹಗಳಿವೆ. ಸಂದೇಹಗಳನ್ನು ಯಾವಾಗಲೂ ಅಸುರರಿಗೆ ಹೋಲಿಸುತ್ತಾರೆ. ಆದುದರಿಂದ ಅವನು ಕೃಷ್ಣನನ್ನು ನಿಷೂದನ ಎಂದು ಸಂಬೋಧಿಸುತ್ತಾನೆ. ಕೇಶಿಯು ಬಹು ಭಯಂಕರನಾದ ಒಬ್ಬ ಅಸುರ. ಅವನನ್ನು ಕೃಷ್ಣನು ಕೊಂದನು. ನೋಡಿ, ಈ ಕೇಶಿ ನಾಲ್ಗೆ ಇಟ್ಕೊಂಡು ಕೊಲ್ತಾನೆ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಕೇಶಿ ರಾಕ್ಷಸನನ್ನ ಎಲ್ಲಿ ಕೊಲ್ತಾನೆ ಅಂದ್ರೆ ಬಾಯೊಳಗಡೆ ಕೈ ಹಾಕಿ ಆತನನ್ನ ಕೊಲ್ತಾನೆ. ಯಾಕೆ ಬಾಯಲ್ಲಿ ಕೊಲ್ತಾನೆ ಅಂತೇಳಿ ನೀವು ಕೃಷ್ಣ ಬುಕ್ ಓದಿದ್ರೆ ನಿಮ್ಗೆ ಸಿಗುತ್ತೆ. ಯಾರಾದ್ರೂ ಓದ್ಕೊಳ್ಳಿ, ಈ ಅಂಶವನ್ನು ಆಮೇಲೆ ಹುಡ್ಕೊಂಡು ಹೋಗಿ. ಕೇಶಿ ರಾಕ್ಷಸನ ಕೊಲ್ಲೋದು ಹೆಂಗೆ 36ನೇ ಅಧ್ಯಾಯ ಪ್ರಭು. ಹೆಂಗೆ ಕೊಲ್ತಾನೆ ಅಂತ ಅದ್ರಲ್ಲಿ ಓದಿ. ಬಾಯೊಳಗಡೆ ಕೈ ಇಟ್ಟು ಕೊಲ್ತಾನೆ. ಯಾಕೆ? ನಾಲ್ಗೆ ನೋಡಿ ಬಹಳ ಸಮಸ್ಯೆ ತರುತ್ತೆ. ಅಸುರರು ಇದೇ ಮಾಡೋದು. ನೋಡಿ ನೋಡಿ ಹಿಂಗೆ ಬೇಡದೆಲ್ಲ ಹೇಳೋದು, ಮಾತಾಡೋದು. ನೋಡಿ, ಅದಕ್ಕೆ ಅವನನ್ನು ಕೃಷ್ಣನು ಕೊಂದನು. ಕೃಷ್ಣನು ಸಂದೇಹವೆಂಬ ಅಸುರನನ್ನು ಕೊಲ್ಲುತ್ತಾನೆ ಎಂದು ಅರ್ಜುನನು ನಿರೀಕ್ಷಿಸುತ್ತಿದ್ದಾನೆ. ನೋಡಿ, ಅದಕ್ಕೆ ಇಲ್ಲಿ ಕೇಶಿ ನಿಷೂದನ ಅಂತ ಹೇಳೋದು, ಋಷಿಕೇಶ ಅಂತ ಹೇಳೋದು. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಸಮಯ ಆಗಿದೆ, ಲೇಟ್ ಆಗ್ತಾ ಇದೆ. ಇದ್ರೆ ನಾಳೆ ಏನಾದ್ರೂ ಪ್ರಶ್ನೆ ಕೇಳ್ಬೋದು. ಈ ಕಾರ್ಯಕ್ರಮ ಭಗವಂತ ಬಾಯಲ್ಲಿ ಕೈ ಹಾಕಿದ ತಕ್ಷಣ ಕಬ್ಬಿಣದ ಸಲಾಕೆ ತರ ಇರುತ್ತಂತೆ ಪ್ರಭು ಆತನ ಬಾಯಿ ಒಳಗಡೆ. ಅನ್ನು ಓದ್ಕೊಳ್ಳಿ, ಎಲ್ಲರೂ ಓದಿ. ಕೃಷ್ಣ ಪುಸ್ತಕ ತಗೊಂಡು ನೋಡಿ, ಭಾಗವತ ಆದ್ರೂ ಸರಿ, ಕೃಷ್ಣ ಪುಸ್ತಕ ಆದ್ರೂ ಸರಿ, ಆ ಭಾಗವನ್ನು ಓದ್ಕೊಳ್ಳಿ. ಹರೇ ಕೃಷ್ಣ. ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಶ್ವೇತ ಮಾಡ್ತೀವಿ. ಈಗ ಸಮಯ ಆಗ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ, ಪ್ರಭುಜಿ ಯಾರಾದ್ರೂ ವಿಶೇಷ ದಿನಗಳಿದಾವ? ಹರೇ ಕೃಷ್ಣ. ವಿಶೇಷ ದಿನಗಳಿದ್ರೆ ಹೇಳಿ ಮಾತಾಜಿ. ಯಾರಾದ್ರೂ? ಹರೇ ಕೃಷ್ಣ. ಏನು ಇಲ್ಲ ಅಂದ್ರೆ ಕಾರ್ಯಕ್ರಮ ಮುಕ್ತಾಯ ಮಾಡೋಣ ಮಾತಾಜಿ. ಶ್ವೇತಾ ಮಾತಾಜಿ. ಹಾ ಮಾತಾಜಿ. ಮಹಾರಾಣಿ ಮಾತಾಜಿ. ನಮ್ ಪ್ರಭು ಕಾಲ್ ತುಂಬಾ ನೋವು ಮಾತಾಜಿ. ಎಲ್ಲಾರ ಕೈಲಿ ಪ್ರೇಯರ್ ಮಾಡಿಸಿ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಪ್ರಾಬ್ಲಮ್ಗಳು ಇದ್ದೇ ಇದಾವ ಮಾತಾಜಿ. ಹಂಗಾಗಿ ಎಲ್ಲಾರ್ಗುನು ಆರೋಗ್ಯದ್ದಾಗ್ಲಿ, ಯಾವ್ದೇ ಒಂದು ತೊಂದರೆ ಆಗ್ಲಿ ಎಲ್ಲಾನು ನಿವಾರಣೆ ಆಗ್ಲಿ ಅಂತ ನಾವ್ ಎಲ್ಲಾರು 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ 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 ರಾಮ ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಹಾರಾಣಿ ಮಾತಾಜಿ.